subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 9ನೇ ಅಧ್ಯಾಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 9.2ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಈ ಅಭ್ಯಾಸದಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ನೋಡಿ, ಪ್ರಶ್ನೆ 1, ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಪೈ ಮಕ್ಕಳೇ. ಪೈನ ಬೆಲೆಯನ್ನ ಕೊಟ್ಟಿದ್ದಾರೆ. 22/7 ಎಂದು ತೆಗೆದುಕೊಳ್ಳಿ ಅಂತ ಇದೆ. ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯಬೇಕಂದ್ರೆ ನಾವು 2πr ಅನ್ನೋ ಸೂತ್ರವನ್ನ ಬರ್ಕೊಂಡು ನಂತರ ಆ ಲೆಕ್ಕವನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಪೈನ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ 22/7 ಅಂತ. ಪೈನ ಬೆಲೆ 22/7 ಅಂತ ಕೊಟ್ಟಾಗ 22/7 ಅಂತ ಹಾಕೊಳ್ಬೇಕು ಮಕ್ಕಳೇ. ಕೆಲವೊಂದು ಲೆಕ್ಕದಲ್ಲಿ ಪೈನ ಬೆಲೆ 3.14 ಅಂತ ಕೊಟ್ಟಿದ್ದಾರೆ. ಹಾಕೊಟ್ರೆ ಆ ಸಂಖ್ಯೆಯನ್ನು ಹಾಕೊಂಡ್ಬಿಟ್ಟು ನಾವು ಲೆಕ್ಕವನ್ನ ಮಾಡಬೇಕು. ಎ ಲೆಕ್ಕ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ವೃತ್ತದಲ್ಲಿ ತ್ರಿಜ್ಯದ ಅಳತೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನಾವು ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ತ್ರಿಜ್ಯ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಕೇಂದ್ರದಿಂದ ಅದರ ಪರಿಧಿಯವರೆಗಿನ ಯಾವುದೇ ರೇಖೆಯ ಭಾಗವನ್ನ ನಾವು ತ್ರಿಜ್ಯ ಅಂತ ಹೇಳ್ತೀವಿ. ಗಮನಿಸಿ ಮಕ್ಕಳೇ, ಈ ವೃತ್ತವನ್ನ ಗಮನಿಸಿ. ಇದು ವೃತ್ತದ ಪರಿಧಿ ಮಕ್ಕಳೇ. ಇದು ವೃತ್ತದ ತ್ರಿಜ್ಯ. ಈ ತ್ರಿಜ್ಯವು 14 ಸೆಂಟಿಮೀಟರ್ ಇದೆ. ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ನೀವು ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr ಮಕ್ಕಳೇ. ಇಲ್ಲಿ ಪೈನ ಬೆಲೆ ಕೊಟ್ಟಿದ್ದಾರೆ 22/7. ಈ ಸೂತ್ರವನ್ನು ಹಾಕೊಳ್ಳಿ. ನಂತರ 2ಕ್ಕೆ 2 ಇಂಟು ಪೈನ ಬೆಲೆ 22/7 ಇಂಟು r ಎಷ್ಟಿದೆ ಮಕ್ಕಳೇ? 14 ಸೆಂಟಿಮೀಟರ್ ಇದೆ ಅಲ್ವಾ ತ್ರಿಜ್ಯ. 14 ಭಾಗಿಸಿ ಮಕ್ಕಳೇ. 7 1 7, 7 2 14 ಮಕ್ಕಳೇ. 2 2 4, 22 ಇಂಟು 4 ಮಾಡಿದಾಗ ನಮಗೆ ಬರುವ ಉತ್ತರ 88 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ತ್ರಿಜ್ಯ 28 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ತ್ರಿಜ್ಯ 28 ಮಿಲಿಮೀಟರ್. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕಲ್ವಾ? ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr. 2ಕ್ಕೆ 2 ಇಂಟು ಪೈ ಬೆಲೆ ಏನು ಮಕ್ಕಳೇ? 22/7 ಇಂಟು ಆರ್ನ ಬೆಲೆ ತ್ರಿಜ್ಯ ಕೊಟ್ಟಿದ್ದಾರಲ್ವಾ 28. 7 1 7, 7 4 28. ನೋಡಿ ಮಕ್ಕಳೇ, 2 ಇಂಟು 22 ಎಷ್ಟಾಗುತ್ತೆ? 44 ಆಗುತ್ತೆ. ಇಂಟು 4, 4 4 16, ದಶಕ 1, ಇಲ್ಲಿ 6, 4 4 16, 16ಕ್ಕೆ 1 ಕೂಡಿದ್ರೆ 17, 176 ಬಂತು. ಹಾಗಾದರೆ ಇಲ್ಲಿ ಈ ವೃತ್ತದ ಸುತ್ತಳತೆ ಏನು ಮಕ್ಕಳೇ? 176 ಮಿಲಿಮೀಟರ್. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ತ್ರಿಜ್ಯ 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಬರ್ಕೊಳ್ಳಿ. ತ್ರಿಜ್ಯ ಆರ್ ಅಂದರೆ ರೇಡಿಯಸ್ ಈಕ್ವಲ್ಸ್ ಟು 21 ಸೆಂಟಿಮೀಟರ್. ವೃತ್ತದ ಸುತ್ತಳತೆಯನ್ನು ಕಂಡಿಡ್ತಕ್ಕಂಥ ಸೂತ್ರ 2πr. ನೋಡಿ ಮಕ್ಕಳೇ, 2ಕ್ಕೆ 2 ಇಂಟು ಪೈ ಬೆಲೆ ಕೊಟ್ಟಿದ್ದಾರಲ್ವಾ 22/7 ಇಂಟು ಆರ್ ರೇಡಿಯಸ್ ತ್ರಿಜ್ಯ ಎಷ್ಟಿದೆ? 21. 7 1 7, 7 3 21. 2 ಇಂಟು 22 44 ಆಗುತ್ತೆ. ಇಂಟು 3, 3 4 12, ದಶಕ 1, ಇಲ್ಲಿ 2, 3 4 12, 12ಕ್ಕೆ 1 ಕೂಡಿದ್ರೆ 13. ವೃತ್ತದ ಸುತ್ತಳತೆ 132 ಸೆಂಟಿಮೀಟರ್. ನಂತರ ಪ್ರಶ್ನೆ 2, ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ನೀವು ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ πr². ಎ ಲೆಕ್ಕ ತ್ರಿಜ್ಯ ಕೊಟ್ಟಿದ್ದಾರೆ. ನೋಡಿ ಗಮನಿಸಿ, ತ್ರಿಜ್ಯ 14 ಮಿಲಿಮೀಟರ್. ಪೈ ಬೆಲೆ 22/7. ಹಾಗಾದರೆ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ. ತ್ರಿಜ್ಯ r ಈಕ್ವಲ್ಸ್ ಟು 14 ಮಿಲಿಮೀಟರ್. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ πr². ಪೈ ಅಂದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 22/7 ಇಂಟು r² ಅಂತ ಕೊಟ್ಟಿದ್ದಾರೆ. r ಎಷ್ಟಿದೆ? ತ್ರಿಜ್ಯ ರೇಡಿಯಸ್ 14 ಮಿಲಿಮೀಟರ್ ಇದೆ. ಸ್ಕ್ವೇರ್ ಕೊಟ್ಟಿರೋದ್ರಿಂದ 2 ಬಾರಿ ಹಾಕೊಳ್ಳಿ. 14 ಇಂಟು 14, 7 1 7, 7 2 14. ಗಮನಿಸಿ, 22 ಇಂಟು 2 ಎಷ್ಟಾಗುತ್ತೆ? 44 ಆಗುತ್ತೆ. 44 ಇಂಟು 14 ಗುಣಿಸಿ ಮಕ್ಕಳೇ. 4 4 16, ದಶಕ 1, ಇಲ್ಲಿ 6, 4 4 16, 16ಕ್ಕೆ 1 ಕೂಡಿದ್ರೆ 17. ನಂತರ ಒಂದು ಸ್ಥಾನವನ್ನು ಬಿಡಿ. 1 4 4, 1 4 4 ಕೂಡಿಸಿ ಮಕ್ಕಳೇ. 6ಕ್ಕೆ 6, 7ಕ್ಕೆ 4 ಕೂಡಿದ್ರೆ 11, ದಶಕ 1, ಇಲ್ಲಿ 1, 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 1 ಕೂಡಿದ್ರೆ 6. ಇಲ್ಲಿ ಬರುವ ಉತ್ತರ 616 ಮಿಲಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ
ಬಿ ಲೆಕ್ಕವನ್ನು ಗಮನಿಸಿ. ಎ ಲೆಕ್ಕದಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ರಲ್ವಾ, ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ತ್ರಿಜ್ಯವನ್ನ ಕಂಡುಹಿಡ್ಕೊಳ್ಬೇಕು. ನೋಡಿ ಮಕ್ಕಳೇ, ವ್ಯಾಸ ಅಂತ ಅಂದ್ರೆ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಸಾಕ್ತಕ್ಕಂತಹ ಅದರ ಅಂತ್ಯ ಬಿಂದುಗಳು ವೃತ್ತದ ಮೇಲೆ ನೆಲೆಸಿರ್ತಕ್ಕಂಥ ಯಾವುದೇ ಒಂದು ನೇರ ರೇಖಾಖಂಡವಾಗಿರುತ್ತೆ. ಹೌದಲ್ವಾ? ಇದು ವ್ಯಾಸ ಮಕ್ಕಳೇ, ಡಯಾಮೀಟರ್ ಅಂತ ಹೇಳ್ತೀವಿ. ಇದು ಎಷ್ಟಿದೆ? 49 ಮೀಟರ್ ಇದೆ. ತ್ರಿಜ್ಯ ಅಂತಂದರೆ ವ್ಯಾಸದ ಅರ್ಧ ಭಾಗ. ವ್ಯಾಸ ಅಂದರೆ ಈ ಬಿಂದುವಿನಿಂದ ಈ ಬಿಂದುವಿನವರೆಗೂ ಒಂದು ರೇಖಾಖಂಡ ಅಲ್ವಾ. ತ್ರಿಜ್ಯ ಅಂತಂದರೆ ಈ ವ್ಯಾಸದ ಅರ್ಧ ಭಾಗ. ಇಲ್ಲಿಂದ ಇಲ್ಲಿಗೆ ನಾವು ತ್ರಿಜ್ಯ ಅಂತ ಹೇಳ್ತೀವಿ, ಅಥವಾ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಅಂತ ಹೇಳ್ತೀವಿ. ವ್ಯಾಸದ ಅರ್ಧ ಭಾಗವನ್ನು ನಾವು ತ್ರಿಜ್ಯ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ವ್ಯಾಸ 49 ಮೀಟರ್ ಇದೆ. ನಾವು ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ತ್ರಿಜ್ಯ ಏನಾಗುತ್ತೆ ನೋಡಿ, ತ್ರಿಜ್ಯ ಆರ್, ರೇಡಿಯಸ್ ವ್ಯಾಸ ಬೈ 2. ವ್ಯಾಸ 49 ಇದೆ ಮಕ್ಕಳೇ. ವ್ಯಾಸ 49 ಮೀಟರ್ ಇದೆ ಮಕ್ಕಳೇ. ಇದರಲ್ಲಿ ನಾವು 2 ಭಾಗ ಮಾಡಬೇಕು. 49 ಮೀಟರ್ ಬೈ 2 ಅಲ್ವಾ. ಇವಾಗ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆಯನ್ನು ಕೊಟ್ಟಿದ್ದಾರಲ್ವಾ, 22/7 ಇಂಟು ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆರ್ ಎಷ್ಟಿದೆ? 49/2. ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಹಾಕ್ಕೊಳ್ಬೇಕು. 49/2 ಇಂಟು 49/2. ನೋಡಿ ಮಕ್ಕಳೇ, 7 1 7, 7 7 49. ನಂತರ 2 1 2, 2 1 2, 2 1 2. ಗಮನಿಸಿ, 11 ಇಂಟು 7, 11 7 77 ಆಗುತ್ತೆ. 77 ಇಂಟು 49. ಎರಡನ್ನು ಗುಣಿಸಿ ಮಕ್ಕಳೇ. 9 7 63, ದಶಕ 6, ಇಲ್ಲಿ 3. 9 7 63, 63ಕ್ಕೆ 6 ಕೂಡಿದ್ರೆ 69. ನಂತರ ಒಂದು ಸ್ಥಾನವನ್ನು ಬಿಡಿ. 4 7 28, ದಶಕ 2, ಇಲ್ಲಿ 8. 4 7 28, 28ಕ್ಕೆ 2 ಕೂಡಿದ್ರೆ 30. ಎರಡನ್ನು ಕೂಡಿ ಮಕ್ಕಳೇ. 3ಕ್ಕೆ 3, 9ಕ್ಕೆ 8 ಕೂಡಿದ್ರೆ 17, ದಶಕ 1, ಇಲ್ಲಿ 7. 1ಕ್ಕೆ 6 ಕೂಡಿದ್ರೆ 7. ನಂತರ 3ಕ್ಕೆ 3. ಇಲ್ಲಿ ಬರುವ ಉತ್ತರ ಏನು ನೋಡಿ, 3773 ಬೈ ಇಲ್ಲಿ ಏನು ಉಳಿದಿದೆ? 2 ಉಳಿದಿದೆ ಅಲ್ವಾ. ಹಾಗಾಗಿ ಬೈ 2 ಅಂತ ಹಾಕ್ಕೊಳ್ಳಿ. ನಂತರ ಇದನ್ನು ಭಾಗಿಸಿ ಮಕ್ಕಳೇ. ನೋಡಿ, 2 1 2, 3ರಲ್ಲಿ 2 ಕಳೆದ್ರೆ 1, 7 ಕೆಳಗಡೆ ಇಳಿಸ್ಕೊಳ್ಳಿ, 17 ಆಯಿತು. 2 8 16, 17ರಲ್ಲಿ 16 ಕಳೆದ್ರೆ 1, ನಂತರ 7 ಕೆಳಗಡೆ ಇಳಿಸ್ಕೊಳ್ಳಿ, 17 ಆಯಿತು. 2 8 16, 17ರಲ್ಲಿ 16 ಕಳೆದ್ರೆ 1, ನಂತರ 3 ಕೆಳಗಡೆ ಇಳಿಸ್ಕೊಳ್ಳಿ, 13 ಆಗುತ್ತೆ. 2 6 12, 13ರಲ್ಲಿ 12 ಕಳೆದ್ರೆ 1, ನಂತರ ಪಾಯಿಂಟ್ ಕೊಟ್ಬಿಟ್ಟು 0 ತೆಗೆದುಕೊಳ್ಳಿ, 10 ಆಗುತ್ತೆ. 2 5 10. ಹಾಗಾದರೆ ನೋಡಿ, ಇಲ್ಲಿ ಬರುವ ಉತ್ತರ ಏನು? 1886.5 ಮೀಟರ್ ಸ್ಕ್ವೇರ್. ನಂತರ ಸಿ ಲೆಕ್ಕವನ್ನು ಗಮನಿಸಿ. ತ್ರಿಜ್ಯ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆ 22/7 ಇಂಟು ಆರ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ತ್ರಿಜ್ಯ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 5 ಇಂಟು 5, ಯಾಕೆಂದರೆ ಇಲ್ಲಿ ಸ್ಕ್ವೇರ್ ಇದೆ ಮಕ್ಕಳೇ, 2 ಬಾರಿ ಹಾಕ್ಕೊಳ್ಬೇಕು. ನಂತರ ಗಮನಿಸಿ, ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಇವುಗಳನ್ನು ಗುಣಿಸಿ. 5 5 25 ಇಂಟು 22. ಎರಡನ್ನು ಗುಣಿಸಿ ಮಕ್ಕಳೇ. 5 2 10, ದಶಕ 1, ಇಲ್ಲಿ 0. 5 2 10, 10ಕ್ಕೆ 1 ಕೂಡಿದ್ರೆ 11. ಒಂದು ಸ್ಥಾನವನ್ನು ಬಿಡಿ. 2 2 4, 2 2 4. ನಂತರ ಎರಡನ್ನು ಕೂಡಿಸಿ. 0ಗೆ 0, 1ಕ್ಕೆ 4 ಕೂಡಿದ್ರೆ 5, 1ಕ್ಕೆ 4 ಕೂಡಿದ್ರೆ 5. ಇಲ್ಲಿ ಬರುವ ಉತ್ತರ 550. ನೋಡಿ, 550/7. ಹಾಗಾದರೆ ಇಲ್ಲಿ ವೃತ್ತದ ವಿಸ್ತೀರ್ಣ 550/7 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 3 ಗಮನಿಸಿ. ವೃತ್ತಾಕಾರದ ಹಾಳೆಯ ಸುತ್ತಳತೆಯು 154 ಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಯಿರಿ ಹಾಗೂ ಹಾಳೆಯ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಪೈನ ಬೆಲೆ 22/7 ಅಂತ ತೆಗೆದುಕೊಳ್ಬೇಕು. ವೃತ್ತಾಕಾರ ಹಾಳೆಯ ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ವೃತ್ತಾಕಾರ ಹಾಳೆಯ ಸುತ್ತಳತೆ 154 ಮೀಟರ್ ಇದೆ ಮಕ್ಕಳೇ. ನೀವು ಇಲ್ಲಿ ತ್ರಿಜ್ಯವನ್ನು ಕಂಡುಹಿಡಿಬೇಕು ಹಾಗೂ ಆ ಹಾಳೆಯ ವಿಸ್ತೀರ್ಣವನ್ನು ಸಹ ನೀವು ಕಂಡುಹಿಡಿಬೇಕು ಮಕ್ಕಳೇ. ವೃತ್ತದ ಸುತ್ತಳತೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಲ್ವಾ, ಸಿ ಅಂತ ಹೇಳ್ತೀವಿ ಮಕ್ಕಳೇ. ಎಷ್ಟಿದೆ ಮಕ್ಕಳೇ? 154 ಮೀಟರ್. ಇದು ಎಷ್ಟಿದೆ ಮಕ್ಕಳೇ? ವೃತ್ತದ ಪರಿಧಿ ಅಂತ ಹೇಳ್ತೀವಲ್ವಾ, ಸರ್ಕಂಫರೆನ್ಸ್. ಈ ವೃತ್ತದ ಸುತ್ತಳತೆ 154 ಮೀಟರ್ ಇದೆ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr. ನೋಡಿ, ವೃತ್ತದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ.
154 ಈಕ್ವಲ್ಸ್ ಟು 2 ಇಂಟು ಪೈ ಬೆಲೆ 22/7 ಇಂಟು ಆರ್ ರೇಡಿಯಸ್ ತ್ರಿಜ್ಯ ಅಂತ ಹೇಳ್ತೀವಲ್ವ ಮಕ್ಕಳೇ. ಈ ತ್ರಿಜ್ಯದ ಅಳತೆ ನಮಗೆ ಗೊತ್ತಿಲ್ಲ, ತ್ರಿಜ್ಯವನ್ನು ಕಂಡುಹಿಡಿಬೇಕು. ನೋಡಿ, ಆರ್ ಈಕ್ವಲ್ಸ್ ಟು 154 ಇಂಟು 7/2 ಇಂಟು 22. ಗಮನಿಸಿ, 2 1 2, 2 7 14, 1 ಉಳಿಯುತ್ತೆ, ಮತ್ತು 14 ಆಯಿತು, 2 7 14, ನಂತರ 11 2 22, 11 7 77. ನಂತರ ನೋಡಿ, 7 ಇಂಟು 7 ಮಾಡಿ ಮಕ್ಕಳೇ, 7 7 49, 49/2. ನೋಡಿ ಮಕ್ಕಳೇ, 2ರಿಂದ 49 ಭಾಗಿಸಿ, 2 2 4, 4ರಲ್ಲಿ 4 ಕಳೆದ್ರೆ 0, 9 ಕೆಳಗಡೆ ಇಳಿಸ್ಕೊಳ್ಳಿ. 2 4 8, 9ರಲ್ಲಿ 8 ಕಳೆದ್ರೆ 1, ನಂತರ ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ, 10 ಆಗುತ್ತೆ. 2 5 10, 10ರಲ್ಲಿ 10 ಕಳೆದ್ರೆ 0. ತ್ರಿಜ್ಯ ಆರ್ ಈಕ್ವಲ್ಸ್ ಟು 24.5 ಮೀಟರ್. ಆ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಲ್ವಾ? ಆ ಹಾಳೆಯು ಯಾವ ಆಕಾರದಲ್ಲಿದೆ ಅಂತ ಹೇಳಿದಾರೆ ಮಕ್ಕಳೇ? ಆ ಹಾಳೆಯು ವೃತ್ತಾಕಾರದಲ್ಲಿದೆ. ಹಾಗಾಗಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ನೋಡಿ, ಪೈ ಬೆಲೆ ಅವರು ಆಲ್ರೆಡಿ ಕೊಟ್ಟಿದ್ದಾರಲ್ವಾ, 22/7 ಇಂಟು ಆರ್ ಎಷ್ಟಿದೆ ಮಕ್ಕಳೇ? ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 49/2 ಇಂಟು 49/2. 2 ಬಾರಿ ಯಾಕೆ ಅಂದರೆ ಇಲ್ಲಿ ಸ್ಕ್ವೇರ್ ಇದೆ ಮಕ್ಕಳೇ, ಹಾಗಾಗಿ 7 1 7, 7 7 49, 2 1 2, 2 1 2, 2 1 2. 11 ಇಂಟು 7 ಮಾಡಿ ಮಕ್ಕಳೇ, 11 7 77, 77 ಇಂಟು 49 ಮಾಡಿ ಮಕ್ಕಳೇ. ನೋಡಿ, 77 ಇಂಟು 49, 9 7 63, ದಶಕ 6, ಇಲ್ಲಿ 3, 9 7 63, 63ಕ್ಕೆ 6 ಕೂಡಿದ್ರೆ 69, ನಂತರ ಒಂದು ಸ್ಥಾನವನ್ನು ಬಿಡಿ. 4 7 28, ದಶಕ 2, ಇಲ್ಲಿ 8, 4 7 28, 28ಕ್ಕೆ 2 ಕೂಡಿದ್ರೆ 30, 2 ಕೂಡಿ ಮಕ್ಕಳೇ, 3ಕ್ಕೆ 3, 9ಕ್ಕೆ 8 ಕೂಡಿದ್ರೆ 17, ದಶಕ 1, ಇಲ್ಲಿ 7, 6ಕ್ಕೆ 1 ಕೂಡಿದ್ರೆ 7, 3ಕ್ಕೆ 3, ಗುಣಿಸಿದಾಗ ಬರುವ ಉತ್ತರ 3773 ಬೈ, ಇಲ್ಲಿ ಕೆಳಗಡೆ ಛೇದದಲ್ಲಿ ಎಷ್ಟು ಉಳಿದಿದೆ? 2. 3773/2 ಮೀಟರ್ ಸ್ಕ್ವೇರ್ ಆಗಿದೆ ಅಲ್ವಾ? ಇದನ್ನು ನಾವು ಭಾಗಿಸ್ಬೇಕು ಮಕ್ಕಳೇ. ನೋಡಿ, 2ರಿಂದ ಭಾಗಿಸಿ ಮಕ್ಕಳೇ. 2 1 2, 3ರಲ್ಲಿ 2 ಕಳೆದ್ರೆ 1, 7 ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 2 8 16, 17ರಲ್ಲಿ 16 ಕಳೆದ್ರೆ 1, ನಂತರ 7 ಕೆಳಗಡೆ ಇಳಿಸ್ಕೊಳ್ಳಿ, 17 ಆಗುತ್ತೆ. ಮತ್ತು 2 8 16, 17ರಲ್ಲಿ 16 ಕಳೆದ್ರೆ 1, ನಂತರ 3 ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ, 13 ಆಗುತ್ತೆ. 2 6 12, 13ರಲ್ಲಿ 12 ಕಳೆದ್ರೆ 1, ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ, 10 ಆಗುತ್ತೆ. 2 5 10, 10ರಲ್ಲಿ 10 ಕಳೆದ್ರೆ 0. ವೃತ್ತದ ವಿಸ್ತೀರ್ಣ ಎಷ್ಟು ಮಕ್ಕಳೇ? 1886.5 ಮೀಟರ್ ಸ್ಕ್ವೇರ್. ನಂತರ 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 21 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ. ಅವನು 2 ಸುತ್ತು ಬೇಲಿ ನಿರ್ಮಿಸಲು ಕಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ. ಪ್ರತಿ ಮೀಟರ್ಗೆ ರೂ. 4ರಂತೆ ಹಗ್ಗದ ಬೆಲೆಯನ್ನೂ ಸಹ ಕಂಡುಹಿಡಿಯಿರಿ. ಹಾಗೂ ಪೈನ ಬೆಲೆಯನ್ನು ಕೊಟ್ಟಿದ್ದಾರೆ, 22/7 ಎಂದು ತೆಗೆದುಕೊಳ್ಳಿ. ನೋಡಿ ಮಕ್ಕಳೇ, 21 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಅಂತ ಹೇಳಿದ್ದಾರೆ. ಇದು ವ್ಯಾಸ ಅಲ್ವಾ ಮಕ್ಕಳೇ? ಇದು ವ್ಯಾಸ, ಡಯಾಮೀಟರ್ ಎಷ್ಟಿದೆ ಮಕ್ಕಳೇ? 21 ಮೀಟರ್ ಇದೆ. 21 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸ್ತಾನೆ ಮಕ್ಕಳೇ. ಅವನು 2 ಸುತ್ತು ಬೇಲಿ ನಿರ್ಮಿಸಲು ಕಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ನೀವು ಕಂಡುಹಿಡಿಬೇಕು. ಹಾಗಾದರೆ ನೋಡಿ, ವ್ಯಾಸ ಗೊತ್ತಾಗಿದೆ ಅಲ್ವಾ? 21 ಮೀಟರ್ ಅಂತ. ಡಿ ಅಂದರೆ ಡಯಾಮೀಟರ್ ಮಕ್ಕಳೇ, ವ್ಯಾಸ 21 ಮೀಟರ್. ವೃತ್ತದ ತ್ರಿಜ್ಯ ಏನಾಗುತ್ತೆ ಮಕ್ಕಳೇ? ವ್ಯಾಸ ಎಷ್ಟಿರುತ್ತೋ ಅದರ ಅರ್ಧ ಭಾಗ ತ್ರಿಜ್ಯ ಆಗುತ್ತೆ ಅಲ್ವಾ? ವೃತ್ತದ ತ್ರಿಜ್ಯ ಆರ್ ರೇಡಿಯಸ್ ಈಕ್ವಲ್ಸ್ ಟು ವ್ಯಾಸ ಬೈ 2 ಈಕ್ವಲ್ಸ್ ಟು ವ್ಯಾಸ ಎಷ್ಟಿದೆ? 21/2. ಹಾಗಾದರೆ ವೃತ್ತಾಕಾರದ ಉದ್ಯಾನವನದ ಸುತ್ತಳತೆಯನ್ನು ನಾವು ಕಂಡುಹಿಡಬೇಕು. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr. ಹಾಗಾದರೆ 2 ಇಂಟು ಪೈ ಬೆಲೆ ಏನು? 22/7 ಇಂಟು ಆರ್ ರೇಡಿಯಸ್ ತ್ರಿಜ್ಯದ ಬೆಲೆ ಏನು ಮಕ್ಕಳೇ? 21/2. ಗಮನಿಸಿ, 7 1 7, 7 3 21. ನಂತರ 2ಕ್ಕೆ ಈ 2ಕ್ಕೆ ಹೋಗುತ್ತೆ ಮಕ್ಕಳೇ. ನಂತರ 22/3 ಗುಣಿಸಿ, 3 2 6, 3 2 6. ಹಾಗಾದರೆ ವೃತ್ತಾಕಾರದ ಉದ್ಯಾನವನದ ಸುತ್ತಳತೆ ಎಷ್ಟು ಮಕ್ಕಳೇ? 66 ಮೀಟರ್.
ನಂತರ ಅಲ್ಲಿ ಪ್ರಶ್ನೆ ಏನು ಕೇಳಿದರೆ ಅಂದರೆ 2 ಸುತ್ತು ಬೇಲಿ ಹಾಕಲು ಬೇಕಾದ ಹಗ್ಗವನ್ನು ಕೇಳಿದಾರಲ್ವಾ. 1 ಸುತ್ತು ಬೇಲಿ ಹಾಕಲು ಬೇಕಾದ ಹಗ್ಗ 66 ಮೀಟರ್ ಮಕ್ಕಳೇ. ಅದೇ ರೀತಿಯಲ್ಲಿ 2 ಸುತ್ತು ಬೇಲಿ ಹಾಕಲು ಬೇಕಾದ ಹಗ್ಗ 66 ಇಂಟು 2 ಗುಣಿಸಿ. 2 ಆರ್ಲೆ 12 ದಶಕ 1 ಇಲ್ಲಿ 2 ಆಗುತ್ತೆ ಮಕ್ಕಳೇ. 2 ಆರ್ಲೆ 12 ದಶಕ 1 ಸೇರಿ 13 ಆಗುತ್ತೆ. 132 ಮೀಟರ್ ಆಗುತ್ತೆ. 1 ಮೀಟರ್ ಹಗ್ಗದ ಬೆಲೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ 4 ರೂಪಾಯಿ ಅಂತ. ಇಲ್ಲಿ ಎಷ್ಟು ಮೀಟರ್ ಹಗ್ಗ ಆಗಿದೆ ಮಕ್ಕಳೇ? ಇಲ್ಲಿ 132 ಮೀಟರ್ ಹಗ್ಗ ಬೇಕಾಗಿದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಗುಣಿಸಿದೀನಿ ನೋಡಿ ಮಕ್ಕಳೇ, ಗಮನಿಸಿ. 4 2 8, 4 3 12 ದಶಕ 1 ಇಲ್ಲಿ 2, 4 1 4, 4ಕ್ಕೆ 1 ಕೂಡಿದ್ರೆ 5. 132 ಮೀಟರ್ ಹಗ್ಗದ ಬೆಲೆ ಎಷ್ಟಾಯಿತು ಮಕ್ಕಳೇ? ರು 528. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಲೆಕ್ಕವನ್ನು ಗಮನಿಸಿ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರತೆಗೆಯಲಾಗಿದೆ. ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಬೆಲೆಯನ್ನು ಕೊಟ್ಟಿದ್ದಾರೆ 3.14 ಎಂದು ತೆಗೆದುಕೊಳ್ಳಿ. ಗಮನಿಸಿ ಮಕ್ಕಳೇ, 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರತೆಗಿಬೇಕು ಮಕ್ಕಳೇ. ಈ ವೃತ್ತವನ್ನು ಹೊರತೆಗೆದ ನಂತರ ಇಲ್ಲಿ ಉಳಿತಕ್ಕಂತಹ ವೃತ್ತಾಕಾರದ ಹಾಳೆಯ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕು. ವೃತ್ತಾಕಾರದ ಹಾಳೆಯ ತ್ರಿಜ್ಯ ಅಂದರೆ ಆರ್, ರೇಡಿಯಸ್ ಅಂತ ಹೇಳ್ತೀವಲ್ವಾ, ಎಷ್ಟಿದೆ ಮಕ್ಕಳೇ? 4 ಸೆಂಟಿಮೀಟರ್. ಹೊರತೆಗೆದ ವೃತ್ತದ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 3 ಸೆಂಟಿಮೀಟರ್. ಎರಡೂ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದರೆ ಗಮನಿಸಿ, ಮೊದಲು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ 3.14 ಇಂಟು ಆರ್. 4 ಸೆಂಟಿಮೀಟರ್ ಇದೆ ಅಲ್ವಾ, ಹಾಗಾಗಿ 4 ಇಂಟು 4. 3.14 ಇಂಟು 4 4 16. ಇವೆರಡನ್ನು ಗುಣಿಸಿ ಮಕ್ಕಳೇ. ನೋಡಿ ಇಲ್ಲಿ ಗುಣಿಸಿದ್ದೀನಿ. 6 4 24 ದಶಕ 2 ಇಲ್ಲಿ 4. 6 1 6, 6ಕ್ಕೆ 2 ಕೂಡಿದ್ರೆ 8. 6 3 18. ಒಂದು ಸ್ಥಾನವನ್ನು ಬಿಡಿ. 1 4 4, 1 1 1, 1 3 3. 2 ಕೂಡಿಸಿ ಮಕ್ಕಳೇ. 4ಕ್ಕೆ 4, 8ಕ್ಕೆ 4 ಕೂಡಿದ್ರೆ 12 ದಶಕ 1 ಇಲ್ಲಿ 2. 8ಕ್ಕೆ 1 ಕೂಡಿದ್ರೆ 9, 9ಕ್ಕೆ 1 ಕೂಡಿದ್ರೆ 10 ದಶಕ 1 ಇಲ್ಲಿ 0. 1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 1 ಕೂಡಿದ್ರೆ 5. ಇಲ್ಲಿ ನೋಡಿ ಮಕ್ಕಳೇ, 2 ಅಂಕಿ ನಂತರ ಒಂದು ದಶಮಾಂಶ ಬಿಂದು ಇದೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ. 50.24 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ನಮಗೆ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಗೊತ್ತಾಯಿತು ಮಕ್ಕಳೇ. ಇದು 50.24 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ನಂತರ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇದು 3 ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ. ನೋಡಿ ಮಕ್ಕಳೇ, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆಯನ್ನು ಅವರೇ ಕೊಟ್ಟಿದ್ದಾರಲ್ವಾ 3.14 ಇಂಟು ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 3 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇರೋದ್ರಿಂದ 3 ಇಂಟು 3. 3.14 ಇಂಟು 3 3 9. ಇವೆರಡನ್ನೂ ಸಹ ಗುಣಿಸಿ ಮಕ್ಕಳೇ. 9 4 36 ದಶಕ 3 ಇಲ್ಲಿ 6. 9 1 9, 9ಕ್ಕೆ 3 ಕೂಡಿದ್ರೆ 12 ದಶಕ 1 ಇಲ್ಲಿ 2. 9 3 27, 27ಕ್ಕೆ 1 ಕೂಡಿದ್ರೆ 28. ಇಲ್ಲಿ 2 ಅಂಕಿ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತೆ? 28.26 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರಲ್ವಾ. ಉಳಿದ ಹಾಳೆಯ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು ಮಕ್ಕಳೇ? ಪೂರ್ಣ ವೃತ್ತದ ವಿಸ್ತೀರ್ಣವೂ ಗೊತ್ತಾಗಿದೆ, ಹಾಗೂ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣವೂ ಸಹ ಗೊತ್ತಾಗಿದೆ ಮಕ್ಕಳೇ. ಹಾಗಾದರೆ ನಮಗೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಲ್ವಾ. ಅದು ಹೇಗೆ ನೋಡಿ. ಪೂರ್ಣ ವೃತ್ತದ ವಿಸ್ತೀರ್ಣ 50.24 ಸೆಂಟಿಮೀಟರ್ ಸ್ಕ್ವೇರ್. ಅದರಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ 28.26 ಸೆಂಟಿಮೀಟರ್ ಸ್ಕ್ವೇರ್. ಇದರಲ್ಲಿ ಇದನ್ನು ಕಳೆದ್ರೆ ನಮಗೆ ಉಳಿದ ಹಾಳೆಯ ವಿಸ್ತೀರ್ಣ ಸಿಗುತ್ತೆ ಮಕ್ಕಳೇ. 4ರಲ್ಲಿ 6 ಕಳೆಯಲು ಸಾಧ್ಯ ಇಲ್ಲ. ಈ ಪಕ್ಕದ ಸ್ಥಾನದಲ್ಲಿ ದಶಕವನ್ನು ಪಡಿಬೇಕು. 14 ಆಗುತ್ತೆ. 14ರಲ್ಲಿ 6 ಕಳೆದ್ರೆ 8. ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 2 ಕಳೆಯೋದಕ್ಕೆ ಬರೋದಿಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ. 11ರಲ್ಲಿ 2 ಕಳೆದ್ರೆ 9. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 8 ಕಳೆದ್ರೆ 1. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 2 ಕಳೆದ್ರೆ 2. ಹಾಗಾದರೆ ಉಳಿದ ಹಾಳೆಯ ವಿಸ್ತೀರ್ಣ ಎಷ್ಟು ಮಕ್ಕಳೇ? 21.98 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ 6. ಸಾಯಿಮ 1.5 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ. ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಿರಿ.
1 ಮೀಟರ್ ಪಟ್ಟಿಯ ಬೆಲೆ ರು 15 ಆದರೆ ಒಟ್ಟು ಪಟ್ಟಿಯ ಬೆಲೆ ಕಂಡುಹಿಡಿಯಿರಿ. ಹಾಗೆಯೇ ಪೈನ ಬೆಲೆ ಕೊಟ್ಟಿದ್ದಾರೆ. ಪೈ ಈಕ್ವಲ್ಸ್ ಟು 3.14 ಎಂದು ತೆಗೆದುಕೊಳ್ಳಿ. ಗಮನಿಸಿ ಮಕ್ಕಳೇ, ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರಲ್ವಾ, ನೋಡಿ ವೃತ್ತದ ವ್ಯಾಸ ಅಂದರೆ ನೋಡಿ ಮಕ್ಕಳೇ ಇಲ್ಲಿ ವೃತ್ತದ ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ ಇದು ಎಷ್ಟಿದೆ ಮಕ್ಕಳೇ? 1.5 ಮೀಟರ್ ಇದೆ. ಹಾಗಾದರೆ ತ್ರಿಜ್ಯ ಏನಾಗುತ್ತೆ ಮಕ್ಕಳೇ? ತ್ರಿಜ್ಯ ಇದರ ಅರ್ಧ ಆಗುತ್ತೆ ಅಲ್ವಾ, ಅಂದರೆ 1.5/2 ಮೀಟರ್ ಆಗುತ್ತೆ. ಹಾಗಾದರೆ ಇಲ್ಲಿ ಗಮನಿಸಿ, ನೋಡಿ ಮಕ್ಕಳೇ, ಮೇಜಿನ ಹೊದಿಕೆಯ ಅಂಚಿಗೆ ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಬೇಕಲ್ವಾ. ಮೇಜು ಯಾವ ಆಕಾರದಲ್ಲಿದೆ ಅಂದರೆ ಈ ಮೇಜು ವೃತ್ತಾಕಾರದಲ್ಲಿದೆ. ಹಾಗಾದರೆ ಈ ವೃತ್ತದ ಮೇಜಿನ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕು. ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr ಮಕ್ಕಳೇ. ಹಾಗಾದರೆ ಗಮನಿಸಿ, 2ಕ್ಕೆ 2 ಇಂಟು ಪೈ ಬೆಲೆ ಕೊಟ್ಟಿದ್ದಾರೆ 3.14 ಅಂತ ಬರ್ಕೊಳ್ಳಿ. ಇಂಟು ಆರ್ ಬೆಲೆ ಏನು ಮಕ್ಕಳೇ? ತ್ರಿಜ್ಯದ ಬೆಲೆ ಏನು? 1.5/2. 2 ಒಂದಲೇ 2, 2 ಒಂದಲೇ 2 ಮಕ್ಕಳೇ. ನೋಡಿ ನಂತರ 3.14 ಇಂಟು 1.5 ಎರಡನ್ನು ಗುಣಿಸಿ ಮಕ್ಕಳೇ. ನೋಡಿ 5 4 20, ದಶಕ 2 ಇಲ್ಲಿ 0. 5 ಒಂದಲೇ 5, 5ಕ್ಕೆ 2 ಕೂಡಿದ್ರೆ 7, 5 3 15. ನಂತರ ಒಂದು ಸ್ಥಾನವನ್ನು ಬಿಡಿ. 1 4 4, 1 1 1, 1 3 3. ಎರಡನ್ನು ಕೂಡಿಸಿ ಮಕ್ಕಳೇ. 0ಗೆ 0, 7ಕ್ಕೆ 4 ಕೂಡಿದರೆ 11, ದಶಕ 1 ಇಲ್ಲಿ 1. 5ಕ್ಕೆ 1 ಕೂಡಿದ್ರೆ 6, 6ಕ್ಕೆ 1 ಕೂಡಿದ್ರೆ 7. ನಂತರ 3ಕ್ಕೆ 1 ಕೂಡಿದ್ರೆ 4. ನೋಡಿ ಮಕ್ಕಳೇ, ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ. ಇಲ್ಲಿ 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ. 2 + 3, 3 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ. ವೃತ್ತದ ಮೇಜಿನ ಸುತ್ತಳತೆ ಎಷ್ಟಾಗುತ್ತೆ? 4.71 ಮೀಟರ್. ನಂತರ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ 1 ಮೀಟರ್ ಪಟ್ಟಿಯ ಬೆಲೆ ರು 15 ಆದರೆ ಒಟ್ಟು ಪಟ್ಟಿಯ ಬೆಲೆ ಎಷ್ಟು ಅಂತ ಕೇಳಿದಾರಲ್ವಾ. ಬರ್ಕೊಳ್ಳಿ ಮಕ್ಕಳೇ, 1 ಮೀಟರ್ ಪಟ್ಟಿಯ ಬೆಲೆ ರು 15. ಹಾಗಾದರೆ ಇಲ್ಲಿ ಎಷ್ಟು ಮೀಟರ್ ಆಗಿದೆ ಮಕ್ಕಳೇ? ಇಲ್ಲಿ 4.71 ಮೀಟರ್ ಆಗಿದೆ ಅಲ್ವಾ. ನೋಡಿ 4.71 ಮೀಟರ್ ಪಟ್ಟಿಯ ಬೆಲೆ ಈಕ್ವಲ್ಸ್ ಟು 15 ಇಂಟು 4.71. ಇದೆರಡನ್ನು ಗುಣಿಸಿ ಮಕ್ಕಳೇ. ನೋಡಿ 5 ಒಂದಲೇ 5, 5 7 35, ದಶಕ 3 ಇಲ್ಲಿ 5, 5 4 20, 20ಕ್ಕೆ 3 ಕೊಡಿದ್ರೆ 23. ಒಂದು ಸ್ಥಾನವನ್ನು ಬಿಡಿ. 1 ಒಂದಲೇ 1, 1 7 7, 1 4 4. ಕೂಡಿಸಿ ಮಕ್ಕಳೇ. 5ಕ್ಕೆ 5, 5ಕ್ಕೆ 1 ಕೂಡಿದ್ರೆ 6, 6ಕ್ಕೆ 7 ಕೂಡಿದ್ರೆ 10, ದಶಕ 1 ಇಲ್ಲಿ 0. 2ಕ್ಕೆ 4 ಕೂಡಿದ್ರೆ 6, 6ಕ್ಕೆ 1 ಕೂಡಿದ್ರೆ 7. ನೋಡಿ ಮಕ್ಕಳೇ, ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ಒಂದು ದಶಮಾಂಶ ಬಿಂದುವಿದೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ. ಬರುವ ಉತ್ತರ ನೋಡಿ ಮಕ್ಕಳೇ, ರು 70.65. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 7ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಕ್ಕದ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಈ ಅರ್ಧ ವೃತ್ತದ ಸುತ್ತಳತೆಯನ್ನು ನೀವು ಕಂಡುಹಿಡಿಬೇಕು. ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇದು ವ್ಯಾಸ ಅಲ್ವಾ, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ವ್ಯಾಸ ಗೊತ್ತಾಯಿತು ಅಂದರೆ ನಾವು ತ್ರಿಜ್ಯವನ್ನು ಸಹ ಸುಲಭವಾಗಿ ಕಂಡುಹಿಡ್ಕೊಳ್ಬೋದಲ್ವಾ. ವ್ಯಾಸ ಎಷ್ಟಿರುತ್ತೋ ಅದರ ಅರ್ಧದಷ್ಟು ತ್ರಿಜ್ಯ ಇರುತ್ತೆ ಅಲ್ವಾ. ವ್ಯಾಸ ಡಿ ಈಕ್ವಲ್ಸ್ ಟು ಎಷ್ಟಿದೆ? 10 ಸೆಂಟಿಮೀಟರ್. ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 10/2 ಆಗುತ್ತೆ. 2 ಒಂದಲೇ 2, 2 5 10. ಹಾಗಾದರೆ ತ್ರಿಜ್ಯ ಎಷ್ಟಾಗುತ್ತೆ? 5 ಸೆಂಟಿಮೀಟರ್. ಹಾಗಾದರೆ ಅರ್ಧ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr ಅಲ್ವಾ. ಇಲ್ಲಿ ಅರ್ಧ ವೃತ್ತದ ಸುತ್ತಳತೆ ಅಂತ ಕೇಳಿರೋದ್ರಿಂದ πr ಅಷ್ಟೇ ಬರಿಬೇಕಾಗುತ್ತೆ. πr ಪ್ಲಸ್ ಡಿ ಅಂದರೆ ವ್ಯಾಸ ಬರಿಬೇಕಾಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಪೈ ಬೆಲೆ 22/7 ಇಂಟು ಆರ್ ಬೆಲೆ ಏನು ಮಕ್ಕಳೇ? ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಪ್ಲಸ್ ಡಿ ಎಷ್ಟಿದೆ ಮಕ್ಕಳೇ? ವ್ಯಾಸ 10 ಸೆಂಟಿಮೀಟರ್ ಇದೆ. ಗಮನಿಸಿ, ಇದು ಭಾಗವಾಗೋದಿಲ್ಲ ಮಕ್ಕಳೇ. ಹಾಗಾಗಿ 22 ಇಂಟು 5 ಮಾಡಿ ಮಕ್ಕಳೇ. 22 ಇಂಟು 5, 5 2 10, ದಶಕ 1 ಇಲ್ಲಿ 0, 5 2 10, 10ಕ್ಕೆ 1 ಕೊಡಿದ್ರೆ 11. 22 ಇಂಟು 5 ಎಷ್ಟು ಬಂತು ಮಕ್ಕಳೇ? 110/7 ಪ್ಲಸ್ 10 ಸೆಂಟಿಮೀಟರ್. ನೋಡಿ ಮಕ್ಕಳೇ, 110ನ್ನು 7ರಿಂದ ಭಾಗಿಸಿ. 7 ಒಂದಲೇ 7, 11ರಲ್ಲಿ 7ನ್ನು ಕಳೆದ್ರೆ 4, 0ನ ಕೆಳಗಡೆ ಇಳಿಸ್ಕೊಳ್ಳಿ, 40 ಆಗುತ್ತೆ. 7 5 35, 40ರಲ್ಲಿ 35ನ್ನು ಕಳೆದ್ರೆ 5, ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ, 50 ಆಗುತ್ತೆ. 7 7 49, 50ರಲ್ಲಿ 49ನ್ನು ಕಳೆದ್ರೆ 1,
ನಂತರ ಮತ್ತೊಂದು ಸೊನ್ನೆನ ತೆಗೆದುಕೊಳ್ಳಿ, 10 ಆಗುತ್ತೆ. 7 ಒಂದಲೇ 7, 10ರಲ್ಲಿ 7 ಕಳೆದ್ರೆ 3. ಹಾಗಾದರೆ ಇಲ್ಲಿ ಬರುವ ಉತ್ತರ ಏನು? 15.71 ಪ್ಲಸ್ ವ್ಯಾಸ ಎಷ್ಟಿದೆ ಮಕ್ಕಳೇ? 10 ಸೆಂಟಿಮೀಟರ್. ಎರಡನ್ನು ಕೂಡಿ ಮಕ್ಕಳೇ 15.71 ಪ್ಲಸ್ 10, 1ಕ್ಕೆ 1, 7ಕ್ಕೆ 7, 5ಕ್ಕೆ 5, 1ಕ್ಕೆ 1 ಕೂಡಿದ್ರೆ 2. ಹಾಗಾದರೆ ಎರಡನ್ನು ಕೂಡಿದಾಗ ಬರುವ ಉತ್ತರ 25.71 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಅರ್ಧ ವೃತ್ತದ ಸುತ್ತಳತೆ 25.71 ಸೆಂಟಿಮೀಟರ್. ಪ್ರಶ್ನೆ 8. ಪ್ರತಿ ಚದರ ಮೀಟರ್ಗೆ ರೂ. 15ರಂತೆ 1.6 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗುಲುವ ವೆಚ್ಚ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಪೈ ಬೆಲೆ ಕೊಟ್ಟಿದ್ದಾರೆ 3.14. ನೋಡಿ ಮಕ್ಕಳೇ, ವೃತ್ತದಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ವ್ಯಾಸ ಎಷ್ಟಿದೆ? 1.6 ಮೀಟರ್ ಇದೆ. ವ್ಯಾಸ ಗೊತ್ತಾದರೆ ನಮಗೆ ತ್ರಿಜ್ಯ ಗೊತ್ತಾಗುತ್ತೆ ಅಲ್ವಾ? ತ್ರಿಜ್ಯ ಏನಾಗುತ್ತೆ? ವ್ಯಾಸದ ಅರ್ಧ ಭಾಗದಷ್ಟು ತ್ರಿಜ್ಯ ಬರುತ್ತೆ. ಡಿ ಎಷ್ಟಿದೆ ಮಕ್ಕಳೇ? 1.6/2. 1.6/2 ಮೀಟರ್ ತ್ರಿಜ್ಯ ಬಂದಿದೆ ಮಕ್ಕಳೇ. ಎರಡನ್ನು ಭಾಗಿಸಿ ಮಕ್ಕಳೇ. 2 ಒಂದಲೇ 2, 2 ಎಂಟ್ಲೆ 16. ಹಾಗಾದರೆ ಇಲ್ಲಿ ಬರುವ ಉತ್ತರ ನೋಡಿ ಮಕ್ಕಳೇ, ಇಲ್ಲಿ ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದು ಇದೆ, ಹಾಗಾಗಿ ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು. 0.8 ಮೀಟರ್. ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡಿಬೇಕು ಮಕ್ಕಳೇ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ πr². ಪೈ ಬೆಲೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ 3.14 ಇಂಟು ಆರ್ ಎಷ್ಟಿದೆ ಮಕ್ಕಳೇ? 0.8 ಮೀಟರ್ ಇಂಟು 0.8 ಮೀಟರ್. ಯಾಕೆ 2 ಸರಿ ಅಂದರೆ ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಎರಡನ್ನು ಗುಣಿಸಿ 3.14 ಇಂಟು 0.8. ಎರಡನ್ನು ಗುಣಿಸಿ 8 4 32, ದಶಕ 3, ಇಲ್ಲಿ 2, 8 ಒಂದಲೇ 8, 8ಕ್ಕೆ 3 ಕೂಡಿದರೆ 11, ದಶಕ 1, ಇಲ್ಲಿ 1, 8 3 24, 24ಕ್ಕೆ 1 ಕೂಡಿದರೆ 25, ನಂತರ 0 4 0, 0 1 0, 0 3 0. ಎರಡನ್ನು ಕೂಡಿ ಮಕ್ಕಳೇ 2 1 5 2. 2 ಅಂಕಿ, ಇಲ್ಲಿ 1 ಅಂಕಿ, 3 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ. ಇಲ್ಲಿ ಬರುವ ಉತ್ತರ 2.512. ನಂತರ ಇದಕ್ಕೆ ಮತ್ತೆ 0.8 ಗುಣಿಸಿ ಮಕ್ಕಳೇ. ನೋಡಿ 8 2 16, ದಶಕ 1, ಇಲ್ಲಿ 6, 8 1 8, 8ಕ್ಕೆ 1 ಕೂಡಿದ್ರೆ 9, 8 5 40, ದಶಕ 4, ಇಲ್ಲಿ 0, 8 2 16, 16ಕ್ಕೆ 4 ಕೂಡಿದ್ರೆ 20. ಒಂದು ಸ್ಥಾನವನ್ನು ಬಿಡಿ. 2 0 0, 1 0 0, 5 0 0, 2 0 0. ಕೂಡಿಸಿ ಮಕ್ಕಳೇ 6, 9ಕ್ಕೆ 9, 0 0 2. ಇಲ್ಲಿ 3 ಅಂಕಿ, ನಂತರ ಇಲ್ಲಿ 1 ಅಂಕಿ, 4 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು. ನೋಡಿ 1 2 3 4, 4 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ. ಹಾಗಾದರೆ ವೃತ್ತದ ವಿಸ್ತೀರ್ಣ ಎಷ್ಟು ಮಕ್ಕಳೇ? 2.0096 ಮೀಟರ್ ಸ್ಕ್ವೇರ್. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚದರ ಮೀಟರ್ಗೆ 15 ರೂಪಾಯಿ ಆಗುತ್ತೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಒಂದು ಚದರ ಮೀಟರ್ಗೆ 15 ರೂಪಾಯಿ ಆದರೆ 2.0096 ಮೀಟರ್ಗೆ ಎಷ್ಟು ರೂಪಾಯಿ ಆಗುತ್ತೆ ಮಕ್ಕಳೇ? ನೋಡಿ ಎರಡನ್ನು ಗುಣಿಸಿ ಮಕ್ಕಳೇ. 5 6 30, ದಶಕ 3, ಇಲ್ಲಿ 0, 5 9 45, 45ಕ್ಕೆ 3 ಕೂಡಿದ್ರೆ 48, ದಶಕ 4, ಇಲ್ಲಿ 8, 5 0 0, ನಂತರ ದಶಕ 4 ಇತ್ತಲ್ವ, ಹಾಗಾಗಿ 4 ಬರೆಯಿರಿ. 5 0 0, 5 2 10, ನಂತರ ಒಂದು ಸ್ಥಾನವನ್ನು ಬಿಡಿ. 1 6 6, 1 9 9, 1 0 0, 1 0 0, 1 2 2. ಎರಡನ್ನು ಕೂಡಿಸಿ ಮಕ್ಕಳೇ. 0ಗೆ 0, 8ಕ್ಕೆ 6 ಕೂಡಿದ್ರೆ 14, ದಶಕ 1, ಇಲ್ಲಿ 4, 4ಕ್ಕೆ 1 ಕೂಡಿದ್ರೆ 5, 5ಕ್ಕೆ 9 ಕೂಡಿದ್ರೆ 14, ದಶಕ 1, ಇಲ್ಲಿ 4, 1ಕ್ಕೆ 1, 0ಗೆ 0, 2ಕ್ಕೆ 1 ಕೂಡಿದ್ರೆ 3. ಇಲ್ಲಿ ಗಮನಿಸಿ 1 2 3 4, 4 ಅಂಕಿಯ ನಂತರ ದಶಮಾಂಶ ಬಿಂದುವಿದೆ, ಹಾಗಾಗಿ 4 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ. 1 2 3 4, ಇಲ್ಲಿ ದಶಮಾಂಶ ಬಿಂದು. ಹಾಗಾದರೆ ಎಷ್ಟು ರೂಪಾಯಿ ಆಗುತ್ತೆ ಮಕ್ಕಳೇ? ರೂ. 30.1440 ಆಗುತ್ತೆ. ನಂತರ 9ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಶಾಜ್ಲೆ 44 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಬಾಗಿಸಿದ್ದಾಳೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ. ಇದೇ ತಂತಿಯನ್ನು ಚೌಕದ ಆಕಾರಕ್ಕೆ ಬಾಗಿಸಿದರೆ ಪ್ರತಿ ಬಾಹುವಿನ ಉದ್ದ ಎಷ್ಟು ಇರುತ್ತದೆ? ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ? ವೃತ್ತವೇ ಅಥವಾ ಚೌಕವೇ? ಇಲ್ಲಿ ಪೈ ಬೆಲೆಯನ್ನು ಕೊಟ್ಟಿದ್ದಾರೆ 22/7 ಎಂದು ತೆಗೆದುಕೊಳ್ಳಿ. ನೋಡಿ ಮಕ್ಕಳೇ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ತುಂಬಾ ಸುಲಭ ಇದೆ.
ನೋಡಿ ಮಕ್ಕಳೇ, 44 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡ್ಬಿಟ್ಟು ಒಂದು ವೃತ್ತವನ್ನು ಮಾಡಿದಾಳಲ್ವಾ. ಹಾಗಾದರೆ ಆ ವೃತ್ತದ ಸುತ್ತಳತೆ ಎಷ್ಟಿದೆ? 44 ಸೆಂಟಿಮೀಟರ್ ಇದೆ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ 2πr. 2ಕ್ಕೆ 2 ಪೈ ಬೆಲೆಯನ್ನು ಕೊಟ್ಟಿದ್ದಾರೆ 22/7 ಇಂಟು ಆರ್ ಬೆಲೆ ಏನು ಮಕ್ಕಳೇ? ತ್ರಿಜ್ಯ ನಮ್ಗೆ ಗೊತ್ತಿಲ್ಲ ಅಲ್ವಾ. ತ್ರಿಜ್ಯವನ್ನು ಕಂಡುಹಿಡಿಬೇಕು. 2 ಇಂಟು 22 ಏನಾಗುತ್ತೆ? 44 ಆಗುತ್ತೆ ಮಕ್ಕಳೇ. ಇಂಟು 7/2 ಇಂಟು 22. ಗಮನಿಸಿ ಮಕ್ಕಳೇ, 11 2 22, 11 4 44. ನಂತರ ಈ 2ಕ್ಕೆ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಉಳಿಯೋದೇನು? 7 ಸೆಂಟಿಮೀಟರ್. ನಂತರ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ πr². ಪೈ ಬೆಲೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ 22/7 ಇಂಟು ಆರ್ ಎಷ್ಟಿದೆ ಮಕ್ಕಳೇ? ಈಗ ತಾನೇ ಕಂಡುಹಿಡಿದ್ರಲ್ವಾ, 7 ಸೆಂಟಿಮೀಟರ್ ಇತ್ತು. ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಹಾಕ್ಕೊಳ್ಳಿ. 7 ಇಂಟು 7. ಈ 7ಕ್ಕೆ ಹೋಗುತ್ತೆ. ನಂತರ ಉಳಿಯೋದು 22 ಇಂಟು 7. 2 ಗುಣಿಸಿ ಮಕ್ಕಳೇ. 7 2 14. ದಶಕ 1 ಇಲ್ಲಿ 4. 7 2 14. 14ಕ್ಕೆ 1 ಕೊಡಿದ್ರೆ 15. 154 ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ಬಂದಿದೆ. ತಂತಿಯನ್ನು ಚೌಕದ ಆಕಾರಕ್ಕೆ ಭಾಗಿಸಿದ್ರೆ 4 ಬಾಹುಗಳು ಸಹ ಸಮವಾಗಿರ್ತಾವಲ್ವಾ. ಹಾಗಾದ್ರೆ ಚೌಕದ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ? 44 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪ್ರತಿ ಬಾಹುವಿನ ಉದ್ದವನ್ನು ನಾವು ಕಂಡುಹಿಡಿಯೋಣ. ನೋಡಿ ಮಕ್ಕಳೇ, ಚೌಕದ ಸುತ್ತಳತೆ 44 ಸೆಂಟಿಮೀಟರ್ ಬೈ 4. ಯಾಕೆಂದ್ರೆ 4 ಬಾಹುಗಳು ಸಮವಾಗಿರ್ತವೆ. ನೋಡಿ ಮಕ್ಕಳೇ, 4 1 4, 4 1 4, 4 1 4. ಹಾಗಾದ್ರೆ ಪ್ರತಿ ಬಾಹುವಿನ ಉದ್ದ ಎಷ್ಟಾಯ್ತು? 11 ಸೆಂಟಿಮೀಟರ್ ಆಯ್ತು. ನಂತರ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬಾಹು ಇಂಟು ಬಾಹು. ಒಂದು ಬಾಹು ಎಷ್ಟಿದೆ? 11 ಸೆಂಟಿಮೀಟರ್ ಇಂಟು 11 ಸೆಂಟಿಮೀಟರ್. 2 ಗುಣಿಸಿ ಮಕ್ಕಳೇ. ನೋಡಿ, 1 1 1, 1 1 1. ಒಂದು ಸ್ಥಾನವನ್ನು ಬಿಡಿ. 1 1 1, 1 1 1. 2 ಕೂಡಿಸಿ. 1ಕ್ಕೆ 1, 1ಕ್ಕೆ 1 ಕೂಡಿದ್ರೆ 2, 1ಕ್ಕೆ 1. ಹಾಗಾದರೆ ಚೌಕದ ವಿಸ್ತೀರ್ಣ ಎಷ್ಟಾಯಿತು? 121 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತೆ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಚೌಕಕ್ಕಿಂತ ವೃತ್ತನೇ ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತೆ. ಯಾಕೆ ಅಂದರೆ ವೃತ್ತದ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಚೌಕದ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ವೃತ್ತದ ವಿಸ್ತೀರ್ಣವೇ ಹೆಚ್ಚಾಗಿದೆ. ಹಾಗಾಗಿ ಚೌಕಕ್ಕಿಂತ ವೃತ್ತವೇ ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ. ನಂತರ ಪ್ರಶ್ನೆ 10 ಗಮನಿಸಿ. ತ್ರಿಜ್ಯ 14 ಸೆಂಟಿಮೀಟರ್ ಇರುವ ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನಿಂದ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತಗಳು ಮತ್ತು 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲವಿರುವ ಆಯತವನ್ನು ಹೊರತೆಗೆಯಲಾಗಿದೆ. ಪಕ್ಕದ ಚಿತ್ರದಲ್ಲಿ ತೋರಿಸುವಂತೆ ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ. ನೋಡಿ, ಪೈ ಬೆಲೆಯನ್ನು ಸಹ ಕೊಟ್ಟಿದ್ದಾರೆ 22/7 ಎಂದು ತೆಗೆದುಕೊಳ್ಳಿ. ಈ ವೃತ್ತದ ತ್ರಿಜ್ಯ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ ಮಕ್ಕಳೇ. ಈ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಇದೆ. ಇದರಲ್ಲಿ 2 ವೃತ್ತಗಳನ್ನು ನಾವು ನೋಡ್ತೀವಲ್ವಾ. ನೋಡಿ, ಇಲ್ಲಿ 2 ಚಿಕ್ಕ ಚಿಕ್ಕ ವೃತ್ತಗಳನ್ನು ನೋಡ್ತೀವಿ. ಇವು 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತಗಳು ಮಕ್ಕಳೇ. ನಂತರ ಇಲ್ಲಿ ಒಂದು ಆಯತ ಇದೆ ನೋಡಿ, ಗಮನಿಸಿ. 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲವಿದೆ. ಇಲ್ಲಿರ್ತಕ್ಕಂತಹ 2 ವೃತ್ತ ಹಾಗೂ ಆಯತವನ್ನು ಹೊರತೆಗೆದ್ರೆ ಆ ಶೀಟ್ನಲ್ಲಿ ಉಳಿದ ಭಾಗದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕು. ನೋಡಿ, ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನ ತ್ರಿಜ್ಯ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಹಾಗಾದರೆ ನಾವು ವೃತ್ತದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡ್ಕೊಳ್ಬೇಕು. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ πr². ಪೈ ಬೆಲೆ ಏನಿದೆ? 22/7 ಇಂಟು ಆರ್. ಅಂದರೆ ತ್ರಿಜ್ಯ ರೇಡಿಯಸ್ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಬರ್ಕೊಳ್ಳಿ. 14 ಇಂಟು 14. 7 1 7, 7 2 14. 22 ಇಂಟು 2 ಎಷ್ಟಾಗುತ್ತೆ? 44 ಆಗುತ್ತೆ. ಇಂಟು 14. 4 4 16. ದಶಕ 1 ಇಲ್ಲಿ 6. 4 4 16. 16ಕ್ಕೆ 1 ಕೂಡಿದ್ರೆ 17. ಇಂಟು ಒಂದು ಸ್ಥಾನವನ್ನು ಬಿಡಿ. 1 4 4, 1 4 4. 2 ಕೂಡಿ 6ಕ್ಕೆ 6. 7ಕ್ಕೆ 4 ಕೂಡಿದ್ರೆ 11. ದಶಕ 1 ಇಲ್ಲಿ 1. 1ಕ್ಕೆ 4 ಕೂಡಿದ್ರೆ 5. 5ಕ್ಕೆ 1 ಕೂಡಿದ್ರೆ 6. ಹಾಗಾದರೆ ವೃತ್ತದ ವಿಸ್ತೀರ್ಣ ಎಷ್ಟಾಯಿತು ಮಕ್ಕಳೇ? 616 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ, ಈ ವೃತ್ತದ ವಿಸ್ತೀರ್ಣ 616 ಸೆಂಟಿಮೀಟರ್
ಸ್ಕ್ವೇರ್. ಈ ಎರಡೂ ವೃತ್ತದ ವಿಸ್ತೀರ್ಣವನ್ನು ಹಾಗೂ ಆಯತದ ಸುತ್ತಳತೆಯನ್ನ ಕಂಡುಹಿಡಿಯೋಣ. ಮಕ್ಕಳೇ, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ನಾವಿಲ್ಲಿ ಮೊದಲ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಪೈ ಬೆಲೆ ಏನು? 22/7 ಇಂಟು ಆರ್ ಎಷ್ಟಿದೆ ಮಕ್ಕಳೇ? ವೃತ್ತದ ತ್ರಿಜ್ಯ ಎಷ್ಟಿದೆ? ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆರ್ ಸ್ಕ್ವೇರ್ ಅಂತ ಇದೆ, ಹಾಗಾಗಿ 2 ಬಾರಿ ಬರ್ಕೊಳ್ಳಿ. 3.5 ಇಂಟು 3.5 22/7 ಇಂಟು ಅಂಕಿ ನಂತರ ದಶಮಾಂಶ ಬಿಂದು ಇದೆ ಅಲ್ವಾ, ಹಾಗಾಗಿ ಇದನ್ನು ನೀವು ಈ ರೀತಿ ಬರ್ಕೊಳ್ಬೋದು. 35/10 ಇಂಟು ಇದನ್ನು ಸಹ 35/10. 7 1 7, 7 5 35, 5 1 5, 5 2 10. ನಂತರ 2 1 2, ಇಲ್ಲೂ ಸಹ 2 1 2, 2 1 2. ಇವುಗಳನ್ನು ಗುಣಿಸಿ ಮಕ್ಕಳೇ. 11 ಇಂಟು 35 ಗುಣಿಸಿ ನೋಡಿ. 5 1 5, 5 1 5, 3 1 3, 3 1 3. ಎರಡನ್ನು ಕೂಡಿಸಿ 5ಕ್ಕೆ 5, 5ಕ್ಕೆ 3 ಕೂಡಿದ್ರೆ 8, 3ಕ್ಕೆ 3. ಉತ್ತರ ಎಷ್ಟು ಬಂತು? 385 ಬೈ ಇಲ್ಲಿ ಎಷ್ಟು ಉಳಿದಿದೆ ಮಕ್ಕಳೇ? 10 ಉಳಿದಿದೆ. 385/10. ಛೇದದಲ್ಲಿ 10 ಬಂದಿದೆ. ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 385 ಬರ್ಕೊಳ್ಬೇಕು. ಇಲ್ಲಿ 1 0 ಇದೆ, ಹಾಗಾಗಿ 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು. 38.5 ಸೆಂಟಿಮೀಟರ್ ಸ್ಕ್ವೇರ್. ಮೊದಲ ವೃತ್ತದ ವಿಸ್ತೀರ್ಣವು 38.5 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಎರಡನೇ ವೃತ್ತದ ವಿಸ್ತೀರ್ಣವು ಸಹ 38.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಎರಡೂ ಸಹ ಸಮವಾಗಿವೆ ಮಕ್ಕಳೇ. ನಂತರ ಗಮನಿಸಿ, ಆಯತದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಅದರಲ್ಲಿ ಒಂದು ಆಯತ ಇತ್ತಲ್ವಾ, ಅದರ ಸುತ್ತಳತೆ ನೋಡಿ. ಆಯತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ ಮಕ್ಕಳೇ? ಪ್ರಶ್ನೆಯಲ್ಲೇ ಕೊಟ್ಟಿದಾರಲ್ವಾ. ಉದ್ದ 3 ಸೆಂಟಿಮೀಟರ್ ಇದೆ, ಅಗಲ 1 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಎರಡನ್ನು ಗುಣಿಸಿ 3 1 3, 3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದರೆ ನೋಡಿ, ಆ ವೃತ್ತದಲ್ಲಿನ 2 ಚಿಕ್ಕ ವೃತ್ತಗಳು ಹಾಗೂ ಆಯತ ಈ ಮೂರನ್ನು ತೆಗೆದ್ರೆ ಆ ಶೀಟ್ನಲ್ಲಿ ಉಳಿಯುವಂತಹ ಭಾಗದ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಬೇಕಲ್ವಾ. ಒಟ್ಟು ಆ ವೃತ್ತದ ವಿಸ್ತೀರ್ಣ 616 ಅಲ್ವಾ ಮಕ್ಕಳೇ? 616 ಸೆಂಟಿಮೀಟರ್ ಸ್ಕ್ವೇರ್. ಅದರಲ್ಲಿ ನಾವು 2 ಚಿಕ್ಕ ವೃತ್ತದ ವಿಸ್ತೀರ್ಣವನ್ನ ಹಾಗೂ ಆಯತದ ಸುತ್ತಳತೆಯನ್ನ ಕಳಿಬೇಕು ಮಕ್ಕಳೇ. 616 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಮೊದಲ ವೃತ್ತದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್, ನಂತರ ಎರಡನೇ ವೃತ್ತದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ 3 ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಕಳಿಬೇಕು ಮಕ್ಕಳೇ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಹಾಗಾಗಿ 38.5 ಪ್ಲಸ್ 38.5 ಎಷ್ಟಾಗುತ್ತೆ ಮಕ್ಕಳೇ? 77 ಆಗುತ್ತೆ ನೋಡಿ. 616 ಮೈನಸ್ 77 ಮೈನಸ್ 3 ನೋಡಿ. ಇಲ್ಲೂ ಸಹ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 77ಕ್ಕೆ 3 ಕೂಡಿದ್ರೆ 80. 616ರಲ್ಲಿ 80 ಕಳೆದ್ರೆ 536 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದರಲ್ಲಿ ಉಳಿದ ಭಾಗ ಎಷ್ಟು ಮಕ್ಕಳೇ? 536 ಸೆಂಟಿಮೀಟರ್ ಸ್ಕ್ವೇರ್. ನಂತರ 11ನೇ ಲೆಕ್ಕವನ್ನು ಗಮನಿಸಿ. 6 ಸೆಂಟಿಮೀಟರ್ ಬಾಹುವಿರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ. ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಪೈನ ಬೆಲೆಯನ್ನು ಸಹ ಕೊಟ್ಟಿದ್ದಾರೆ ನೋಡಿ, 3.14. ನೋಡಿ ಮಕ್ಕಳೇ, ಈ ರೀತಿಯ 6 ಸೆಂಟಿಮೀಟರ್ ಬಾಹುವಿರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆದ್ರೆ ಉಳಿಯುವಂತಹ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ನೋಡಿ, ಇಲ್ಲಿ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬಾಹು ಇಂಟು ಬಾಹು. ಒಂದು ಬಾಹು ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಇದೆ. ಸೂತ್ರ ಬಾಹು ಇಂಟು ಬಾಹು ಇದೆ, ಹಾಗಾಗಿ 6 ಇಂಟು 6. 6 36, 36 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ನೋಡಿ ಮಕ್ಕಳೇ, ಈ ಚೌಕದ ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಮಕ್ಕಳೇ? ಪೈ ಆರ್ ಸ್ಕ್ವೇರ್. ಈ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ಪೈ ಬೆಲೆಯನ್ನು ಕೊಟ್ಟಿದ್ದಾರೆ 3.14 ಇಂಟು ನೋಡಿ ಮಕ್ಕಳೇ ಆರ್ ಅಂದರೆ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? ತ್ರಿಜ್ಯ ಇದು 2 ಸೆಂಟಿಮೀಟರ್ ಇದೆ. ಆರ್ ಸ್ಕ್ವೇರ್ ಇರೋದ್ರಿಂದ 2 ಇಂಟು 2 ನೋಡಿ. 3.14 ಇಂಟು 2 2 4. ಎರಡನ್ನು ಗುಣಿಸಿ ಮಕ್ಕಳೇ. ನೋಡಿ, 4 4 16, ದಶಕ 1, ಇಲ್ಲಿ 6, 4 1 4, 4ಕ್ಕೆ 1 ಕೂಡಿದ್ರೆ 5, 4 3 12. ನೋಡಿ, ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದು ಇದೆ, ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು.
12.56 ಸೆಂಟಿಮೀಟರ್ ಸ್ಕ್ವೇರ್. ವೃತ್ತದ ಸುತ್ತಳತೆ ಗೊತ್ತಾಯ್ತಲ್ವಾ ಮಕ್ಕಳೇ. ನಂತರ ನೋಡಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ನಾವು ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ, ನಂತರ ಈ ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ಕೊಂಡ್ವಿ. ಈ ಚೌಕದಲ್ಲಿ ವೃತ್ತವನ್ನು ಕತ್ತರಿಸಿ ತೆಗೆದ್ರೆ ಉಳಿತಕ್ಕಂತಹ ಹಾಳೆಯ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕಲ್ವಾ. ನೋಡಿ ಹಾಗಾದರೆ ಉಳಿದ ಹಾಳೆಯ ವಿಸ್ತೀರ್ಣ ಈಕ್ವಲ್ಸ್ ಟು ಚೌಕದ ವಿಸ್ತೀರ್ಣದಲ್ಲಿ ವೃತ್ತದ ಸುತ್ತಳತೆಯನ್ನು ಕಳಿಬೇಕು ಮಕ್ಕಳೇ. ಆಗ ನಮಗೆ ಉಳಿದ ಹಾಳೆಯ ವಿಸ್ತೀರ್ಣ ಗೊತ್ತಾಗುತ್ತೆ. ಚೌಕದ ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್ ಇತ್ತಲ್ವಾ, ಮೈನಸ್ ವೃತ್ತದ ಸುತ್ತಳತೆ 12.56. ನೋಡಿ 36ರಲ್ಲಿ 12.56 ಕಳೆಯಿರಿ ಮಕ್ಕಳೇ. ನೋಡಿ 0 ಇದೆ, 0ರಲ್ಲಿ 6 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಲ್ಲಿ ದಶಕವನ್ನು ಪಡಿಬೇಕಾಗುತ್ತೆ. 10 ಆಗುತ್ತೆ. 10ರಲ್ಲಿ 6 ಕಳೆದ್ರೆ 4, ಇಲ್ಲಿ 9 ಉಳಿಯುತ್ತೆ. 9ರಲ್ಲಿ 5 ಕಳೆದ್ರೆ 4, ಇಲ್ಲಿ 5 ಉಳಿದಿರುತ್ತೆ. 5ರಲ್ಲಿ 2 ಕಳೆದ್ರೆ 3, ಇಲ್ಲಿ 3ರಲ್ಲಿ 1 ಕಳೆದ್ರೆ 2. ಹಾಗಾದರೆ ಬರುವ ಉತ್ತರ ನೋಡಿ 23.44 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ಉಳಿದ ಹಾಳೆಯ ವಿಸ್ತೀರ್ಣ 23.44 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ 12. ಒಂದು ವೃತ್ತದ ಸುತ್ತಳತೆಯು 31.4 ಸೆಂಟಿಮೀಟರ್ ಇದೆ. ಈ ವೃತ್ತದ ಸುತ್ತಳತೆ ಎಷ್ಟಿದೆ ಮಕ್ಕಳೇ? 31.4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ವೃತ್ತದ ತ್ರಿಜ್ಯ ಇದೆ ಅಲ್ವಾ, ಈ ತ್ರಿಜ್ಯವನ್ನು ಹಾಗೂ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ಇಲ್ಲಿ ಪೈ ಬೆಲೆ ಕೊಟ್ಟಿದ್ದಾರೆ, 3.14 ಅಂತ ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೋಡಿ ವೃತ್ತದ ಸುತ್ತಳತೆ ಎಷ್ಟಿದೆ ಮಕ್ಕಳೇ? ವೃತ್ತದ ಸುತ್ತಳತೆ 31.4 ಸೆಂಟಿಮೀಟರ್ ಇದೆ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಮಕ್ಕಳೇ? 2πr. ಹಾಗಾದರೆ ನೋಡಿ ವೃತ್ತದ ಸುತ್ತಳತೆ ಕೊಟ್ಟಿದ್ದಾರೆ 31.4 ಸೆಂಟಿಮೀಟರ್ ಈಕ್ವಲ್ಸ್ ಟು 2 ಇಂಟು ಪೈ ಬೆಲೆ ಏನು? 3.14 ಇಂಟು ಆರ್. ಅಂದರೆ ತ್ರಿಜ್ಯ ಗೊತ್ತಿಲ್ಲ ಅಲ್ವಾ ಮಕ್ಕಳೇ, ಹಾಗಾಗಿ ಆರ್ ಅಂತ ಬರ್ಕೊಳ್ಳಿ. ನಂತರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಆರ್ ಈಕ್ವಲ್ಸ್ ಟು 31.4 ಬೈ 2 ಇಂಟು 3.14. ಗಮನಿಸಿ ಮಕ್ಕಳೇ, ಇಲ್ಲಿರ್ತಕ್ಕಂತಹ ದಶಮಾಂಶ ಬಿಂದುವನ್ನು ನಾವು ತೆಗೆಯೋಣ. ನೋಡಿ ಇಲ್ಲಿ ಅಂಶದಲ್ಲಿ ಒಂದಂಕಿಯ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ ಛೇದದಲ್ಲಿ 10 ಅಂತ ಬರ್ಕೊಳ್ಬೇಕು. ಇಲ್ಲಿ ಛೇದದಲ್ಲಿ 2 ಅಂಕಿ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ ದಶಮಾಂಶ ಬಿಂದುವನ್ನು ತೆಗೆದು ಅಂಶದಲ್ಲಿ 100 ಅಂತ ಬರೀಬೇಕು ಮಕ್ಕಳೇ. ಈ 1 ಈ 1 ಹೋಗುತ್ತೆ. ನಂತರ 2 1 2, 2 5 10, 314 1 ನಂತರ 314 1 ಸಹ ಹೋಗುತ್ತೆ. ಉಳಿಯೋದೇನು 5 ಸೆಂಟಿಮೀಟರ್. ನೋಡಿ ಮಕ್ಕಳೇ, ಇವಾಗ ನಮಗೆ ತ್ರಿಜ್ಯ ಗೊತ್ತಾಯಿತು. ಇವಾಗ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ, 3.14 ಇಂಟು ಆರ್. ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 5 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇರೋದ್ರಿಂದ 5 ಇಂಟು 5. ದಶಮಾಂಶ ಬಿಂದುವನ್ನು ತೆಗೆಯೋಣ. ಇಲ್ಲಿ 2 ಅಂಕಿ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ ಇಲ್ಲಿ ಛೇದದಲ್ಲಿ 100 ಅಂತ ಬರೀಬೇಕಾಗುತ್ತೆ ಮಕ್ಕಳೇ. ಇಂಟು 5 ಇಂಟು 5, 5 5 25 ಆಗುತ್ತೆ. 25 ಇಂಟು 314 ಗುಣಿಸಿ ಮಕ್ಕಳೇ. ಗುಣಿಸಿದಾಗ ಬರುವ ಉತ್ತರ 7850 ಬೈ 100. ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 7850 ಬರ್ಕೊಳ್ಳಿ. ಇಲ್ಲಿ 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. 78.50 ಸೆಂಟಿಮೀಟರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣ 78.50 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಪ್ರಶ್ನೆ 13 ಗಮನಿಸಿ ಮಕ್ಕಳೇ. ಒಂದು ವೃತ್ತಾಕಾರದ ಹೂವಿನ ತೋಟವು 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ. ಹೂವಿನ ತೋಟದ ವ್ಯಾಸ 66 ಮೀಟರ್ ಆದರೆ ಈ ಪಥದ ವಿಸ್ತೀರ್ಣ ಎಷ್ಟು? ಪೈ ಬೆಲೆಯನ್ನು ಕೊಟ್ಟಿದ್ದಾರೆ, 3.14 ಎಂದು ತೆಗೆದುಕೊಳ್ಳಿ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈ ವೃತ್ತಾಕಾರದ ಹೂವಿನ ತೋಟವು 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ ಮಕ್ಕಳೇ. ಈ ಹೂವಿನ ತೋಟದ ವ್ಯಾಸ ಎಷ್ಟಿದೆ ಮಕ್ಕಳೇ? ಇಲ್ಲಿಂದ ಇಲ್ಲಿವರೆಗೂ 66 ಮೀಟರ್ ಇದೆ ಮಕ್ಕಳೇ. ಹಾಗಾದರೆ ಈ ಪಥದ ವಿಸ್ತೀರ್ಣವೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಹೂವಿನ ತೋಟದ ವ್ಯಾಸ ಎಷ್ಟು ಮಕ್ಕಳೇ? ಡಿ ಡಯಾಮೀಟರ್ ಅಂತ ಹೇಳ್ತೀವಲ್ವಾ, 66 ಮೀಟರ್. ತ್ರಿಜ್ಯ ಎಷ್ಟು ಮಕ್ಕಳೇ? ತ್ರಿಜ್ಯ ನಮಗೆ ವ್ಯಾಸ ಗೊತ್ತಾಯಿತು ಅಂದರೆ ತ್ರಿಜ್ಯವನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಯಾಕೆಂದರೆ ಎಷ್ಟು ವ್ಯಾಸ ಇರುತ್ತಲ್ವ ಅದರ ಅರ್ಧದಷ್ಟು ತ್ರಿಜ್ಯ ಇರುತ್ತೆ. ಹಾಗಾದರೆ ಡಿ ಬೈ 2 ಈಕ್ವಲ್ಸ್ ಟು ವ್ಯಾಸ 66 ಇದೆ, 66 ಬೈ 2. 2 1 2, 2 3 6, 2 3 6. ನೋಡಿ ಮಕ್ಕಳೇ, ಇಲ್ಲಿ ಬರುವ ಉತ್ತರ 33 ಮೀಟರ್. ತ್ರಿಜ್ಯ ಗೊತ್ತಾಯಿತು, ಆರ್ 33 ಮೀಟರ್.
ಇವಾಗ ನಾವು ಹೂವಿನ ತೋಟದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತ ಸೂತ್ರ ಏನು ಮಕ್ಕಳೇ? ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಪೈ ಬೆಲೆಯನ್ನ ಕೊಟ್ಟಿದ್ದಾರೆ ನೋಡಿ, 3.14 ಇಂಟು ತ್ರಿಜ್ಯದ ಬೆಲೆ 33, ಸ್ಕ್ವೇರ್ ಇರೋದ್ರಿಂದ 33 ಇಂಟು 33. ನೋಡಿ ಮಕ್ಕಳೇ, 3.14 ಇಂಟು 33 ಇಂಟು 33 ಗುಣಿಸಿ ಮಕ್ಕಳೇ. ನೋಡಿ ಗಮನಿಸಿ, 3 ಮೂರ್ಲೆ 9, 3 ಮೂರ್ಲೆ 9, ಒಂದು ಸ್ಥಾನವನ್ನ ಬಿಡಿ. 3 ಮೂರ್ಲೆ 9, 3 ಮೂರ್ಲೆ 9. ಇಲ್ಲಿ ಬರುವ ಉತ್ತರ ನೋಡಿ, 9ಕ್ಕೆ 9, 9ಕ್ಕೆ 9 ಕೂಡಿದ್ರೆ 18, ದಶಕ 1 ಇಲ್ಲಿ 8, 9ಕ್ಕೆ 1 ಕೂಡಿದ್ರೆ 10. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ನೋಡಿ 1089. ಹೌದಲ್ವಾ? ಇವಾಗ ಇವೆರಡನ್ನು ಗುಣಿಸಿ ಮಕ್ಕಳೇ. ನೋಡಿ ಇಲ್ಲಿ ಗುಣಿಸಿದೀನಿ ನೋಡಿ ಮಕ್ಕಳೇ. 4 9 36, ದಶಕ 3 ಇಲ್ಲಿ 6, 4 8 32, 32ಕ್ಕೆ 3 ಕೂಡಿದ್ರೆ 35, ದಶಕ 3 ಇಲ್ಲಿ 5, 4 0 0, ಇಲ್ಲಿ ದಶಕ 3 ಇತ್ತಲ್ವಾ, ಆ 3 ಬರೆಯಿರಿ. 4 1 4, ಒಂದು ಸ್ಥಾನವನ್ನ ಬಿಡಿ. 1 9 9, 1 8 8, 1 0 0, 1 1 1. ನಂತರ 2 ಸ್ಥಾನವನ್ನ ಬಿಡಿ. 3 9 27, ದಶಕ 2 ಇಲ್ಲಿ 7, 3 8 24, 24ಕ್ಕೆ 2 ಕೂಡಿದ್ರೆ 26, ದಶಕ 2 ಇಲ್ಲಿ 6, 3 0 0, ಹಾಗಾಗಿ ದಶಕ ಇಲ್ಲಿ 2 ಬರೆಯಿರಿ. 3 1 3, ಕೂಡಿಸಿ ಮಕ್ಕಳೇ. 6ಕ್ಕೆ 6, 5ಕ್ಕೆ 9 ಕೂಡಿದ್ರೆ 14, ದಶಕ 1 ಇಲ್ಲಿ 4, 3ಕ್ಕೆ 8 ಕೂಡಿದ್ರೆ 11, 11ಕ್ಕೆ 7 ಕೂಡಿದ್ರೆ 18, 18ಕ್ಕೆ 1 ಕೂಡಿದ್ರೆ 19, ದಶಕ 1 ಇಲ್ಲಿ 9, 6ಕ್ಕೆ 1 ಕೂಡಿದ್ರೆ 7, 7ಕ್ಕೆ 4 ಕೂಡಿದ್ರೆ 11, ದಶಕ 1 ಇಲ್ಲಿ 1. ನಂತರ 1ಕ್ಕೆ 2 ಕೂಡಿದ್ರೆ 3, 3ಕ್ಕೆ 1 ಕೂಡಿದ್ರೆ 4, ನಂತರ 3ಕ್ಕೆ 3. ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನ ಬರೆಯಿರಿ. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ನೋಡಿ, ಈ ಹೂವಿನ ತೋಟದ ವಿಸ್ತೀರ್ಣ 3419.46 ಮೀಟರ್ ಸ್ಕ್ವೇರ್. ನಮಗೆ ಹೂವಿನ ತೋಟದ ವಿಸ್ತೀರ್ಣ ಗೊತ್ತಾಯ್ತಲ್ವಾ? ಇವಾಗ ನಾವು ಪಥ ಸೇರಿದ ನಂತರ ಇನ್ನೊಂದು ಪಥ ಸೇರಿದೆ ಅಲ್ವಾ, ಈ ಇನ್ನೊಂದು ಪಥ ಸೇರಿದ ನಂತರ ಅದರ ವ್ಯಾಸವನ್ನ ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ತೋಟ ಪ್ಲಸ್ ಪಥ ಸೇರಿದ ವೃತ್ತದ ವ್ಯಾಸವನ್ನ ನಾವು ಕಂಡುಹಿಡಿಬೇಕಲ್ವಾ? ನೋಡಿ, ನಮಗೆ ಹೂವಿನ ತೋಟದ ವ್ಯಾಸ ಗೊತ್ತಿತ್ತಲ್ವಾ, 66 ಪ್ಲಸ್ ಇಲ್ಲಿ 4 ಮತ್ತೆ ಇಲ್ಲಿ 4 ಆಡ್ ಆಗಿದೆ ಅಲ್ವಾ, ಪ್ಲಸ್ 4 ಪ್ಲಸ್ 4, ಇವುಗಳನ್ನ ಕೂಡಿ ಮಕ್ಕಳೇ 74 ಮೀಟರ್ ಆಗುತ್ತೆ. ನಂತರ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಮಕ್ಕಳೇ. ಇದಕ್ಕೆ ತ್ರಿಜ್ಯವನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದಲ್ವಾ? ಅಂದ್ರೆ ಇದರ ಅರ್ಧ ತ್ರಿಜ್ಯ ಆಗುತ್ತೆ. ತ್ರಿಜ್ಯ r = d/2 = d ಎಷ್ಟಿದೆ? 74/2. 2 1 2, 2 3 6, ಇಲ್ಲಿ 1 ಉಳಿಯುತ್ತೆ, 14 ಆಗುತ್ತೆ. 2 7 14, ಇಲ್ಲಿ ಬರುವ ಉತ್ತರ 37 ಮೀಟರ್. ನಂತರ ನೋಡಿ ಮಕ್ಕಳೇ, ಈಗ ಹೂವಿನ ತೋಟದ ವಿಸ್ತೀರ್ಣ ಗೊತ್ತಾಯ್ತು. ನಂತರ ಪಥ ಸೇರಿದ ನಂತರ ತ್ರಿಜ್ಯ ಗೊತ್ತಾಯ್ತು. ಪಥ ಸೇರಿದ ನಂತರ ಪೂರ್ಣ ವೃತ್ತದ ವಿಸ್ತೀರ್ಣವನ್ನ ನಾವು ಕಂಡುಹಿಡಬೇಕು. ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತ ಸೂತ್ರ ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಗಮನಿಸಿ ಮಕ್ಕಳೇ, ಪೈ ಬೆಲೆಯನ್ನ ಕೊಟ್ಟಿದ್ದಾರೆ 3.14 ಇಂಟು ಆರ್, ಅಂದ್ರೆ ತ್ರಿಜ್ಯವನ್ನ ಕಂಡುಹಿಡಿದ್ವಲ್ವಾ ಮಕ್ಕಳೇ, 37, ಸ್ಕ್ವೇರ್ ಇರೋದ್ರಿಂದ 37 ಇಂಟು 37. 3.14 ಇಂಟು 37 ಇಂಟು 37 ಗುಣಿಸಿ ಮಕ್ಕಳೇ. 7 7 49, ದಶಕ 4 ಇಲ್ಲಿ 9, 7 3 21, 21ಕ್ಕೆ 4 ಕೂಡಿದ್ರೆ 25, ಒಂದು ಸ್ಥಾನವನ್ನ ಬಿಡಿ. 3 7 21, ದಶಕ 2 ಇಲ್ಲಿ 1, 3 3 9, 9ಕ್ಕೆ 2 ದಶಕವನ್ನ ಸೇರಿಸಿದ್ರೆ 11 ಆಗುತ್ತೆ. 11 ನೋಡಿ ಮಕ್ಕಳೇ, ಕೂಡಿಸಿ. 9ಕ್ಕೆ 9, 5ಕ್ಕೆ 1 ಕೂಡಿದ್ರೆ 6, 2ಕ್ಕೆ 1 ಕೂಡಿದ್ರೆ 3, ನಂತರ 1ಕ್ಕೆ 1. ಗಮನಿಸಿ ಮಕ್ಕಳೇ, ಇಲ್ಲಿ ಬರುವ ಉತ್ತರ 1369. ನಂತರ 2 ಗುಣಿಸಿ ಮಕ್ಕಳೇ. ನೋಡಿ ಇಲ್ಲಿ ಗುಣಿಸಿದ್ದೀನಿ. 4 9 36, ದಶಕ 3 ಇಲ್ಲಿ 6, 4 6 24, 24ಕ್ಕೆ 3 ಕೂಡಿದ್ರೆ 27, ದಶಕ 2 ಇಲ್ಲಿ 7, 4 3 12, 12ಕ್ಕೆ ದಶಕ 2 ಕೂಡಿದ್ರೆ 14, ದಶಕ 1 ಇಲ್ಲಿ 4, 4 1 4, ದಶಕ 1 ಸೇರಿದ್ರೆ 5, ನಂತರ ಒಂದು ಸ್ಥಾನವನ್ನ ಬಿಡಿ. 1 9 9, 1 6 6, 1 3 3, 1 1 1, ನಂತರ 2 ಸ್ಥಾನವನ್ನ ಬಿಡಿ. 3 9 27, ದಶಕ 2 ಇಲ್ಲಿ 7, 3 6 18, 18ಕ್ಕೆ 2 ಕೂಡಿದ್ರೆ 20, ದಶಕ 2 ಇಲ್ಲಿ 0, 3 3 9, 9ಕ್ಕೆ 2 ಕೂಡಿದ್ರೆ 11, ದಶಕ 1 ಇಲ್ಲಿ 1, 3 1 3, ದಶಕ 1 ಸೇರಿದ್ರೆ 4. ನೋಡಿ 4. ಕೂಡಿಸಿ ಮಕ್ಕಳೇ. 6ಕ್ಕೆ 6, 7ಕ್ಕೆ 9 ಕೂಡಿದ್ರೆ 16, ದಶಕ 1 ಇಲ್ಲಿ 6, 7ಕ್ಕೆ 1 ಕೂಡಿದ್ರೆ 8, 8ಕ್ಕೆ 6 ಕೂಡಿದ್ರೆ 14, 14ಕ್ಕೆ 4 ಕೂಡಿದ್ರೆ 18, ದಶಕ 1 ಇಲ್ಲಿ 8,
1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 5 ಕೂಡಿದ್ರೆ 9, ನಂತರ 1ಕ್ಕೆ 1 ಕೂಡಿದ್ರೆ 2, 4ಕ್ಕೆ 4. ನೋಡಿ ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನ ಬರೆಯಿರಿ. ಹಾಗಾದ್ರೆ ಪಥ ಸೇರಿದ ನಂತರ ಪೂರ್ಣ ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತೆ? 4298.66 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಹೂವಿನ ತೋಟದ ವ್ಯಾಸ 66 ಮೀಟರ್ ಆಗಿತ್ತು. ಈ ಪಥದ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಬೇಕಲ್ವಾ? ಪೂರ್ಣ ವೃತ್ತದ ವಿಸ್ತೀರ್ಣ ಎಷ್ಟಾಗಿತ್ತು ಮಕ್ಕಳೇ? 42,098.66 ಮೀಟರ್ ಸ್ಕ್ವೇರ್ ಆಗಿದೆ. ಅದರಲ್ಲಿ ಹೂವಿನ ತೋಟದ ವಿಸ್ತೀರ್ಣ ಎಷ್ಟಾಗಿತ್ತು ಮಕ್ಕಳೇ? 3,419.46 ಮೀಟರ್ ಸ್ಕ್ವೇರ್ ಆಗಿತ್ತಲ್ವಾ? ಇದರಲ್ಲಿ ಇದನ್ನು ನಾವು ಕಳಿಬೇಕು. ಕಳೆದಾಗ ಒಟ್ಟು ಪಥದ ವಿಸ್ತೀರ್ಣ ನಮಗೆ ಸಿಗುತ್ತೆ ಮಕ್ಕಳೇ. ನೋಡಿ ಕಳೆಯಿರಿ ಮಕ್ಕಳೇ. 6ರಲ್ಲಿ 6ನ ಕಳೆದ್ರೆ 0, 6ರಲ್ಲಿ 4ನ ಕಳೆದ್ರೆ 2, 8ರಲ್ಲಿ 9ನ ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 18 ಆಗುತ್ತೆ. 18ರಲ್ಲಿ 9ನ ಕಳೆದ್ರೆ 9, ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 1 ಹೋದ್ರೆ 7, ಇಲ್ಲಿ 2 ಇದೆ ಮಕ್ಕಳೇ. 2ರಲ್ಲಿ 4ನ ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 4ನ ಕಳೆದ್ರೆ 8, ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 3ನ ಕಳೆದ್ರೆ 0. ನೋಡಿ ಮಕ್ಕಳೇ, ಹಾಗಾದ್ರೆ ಒಟ್ಟು ಪಥದ ವಿಸ್ತೀರ್ಣ ಎಷ್ಟು ಮಕ್ಕಳೇ? 879.20 ಮೀಟರ್ ಸ್ಕ್ವೇರ್. ನಂತರ 14ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಂದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಇದೆ. ಉದ್ಯಾನವನದ ಕೇಂದ್ರದಲ್ಲಿನ ಪ್ರೋಷಕ 12 ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತದೆ. ಪ್ರೋಷಕ ಅಂದ್ರೆ ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋಯಿಸಬಲ್ಲದೆ? ಪೈ ಬೆಲೆಯನ್ನು ಕೊಟ್ಟಿದ್ರೆ 3.14 ಎಂದು ತೆಗೆದುಕೊಳ್ಳಿ. ವೃತ್ತಾಕಾರದ ಹೂವಿನ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 314 ಮೀಟರ್ ಸ್ಕ್ವೇರ್ ಅಂತ. ಉದ್ಯಾನವನದ ಕೇಂದ್ರದಿಂದ ನಾವು ಕಾರಂಜಿಯನ್ನ ಹರಿಸಿದ್ರೆ 2 ಮೀಟರ್ ತ್ರಿಜ್ಯದಷ್ಟು ಅದು ಆವರಿಸುತ್ತಂತೆ ಮಕ್ಕಳೇ. ಹಾಗಾದ್ರೆ ಪ್ರೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನ ತೋಯಿಸುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣವನ್ನ ಅವರೇ ಕೊಟ್ಟಿದ್ದಾರೆ 314 ಮೀಟರ್ ಸ್ಕ್ವೇರ್ ಅಂತ. ತ್ರಿಜ್ಯ ನೋಡಿ ಮಕ್ಕಳೇ, ತ್ರಿಜ್ಯವನ್ನು ಸಹ ಕೊಟ್ಟಿದ್ದಾರೆ. 12 ಮೀಟರ್ ಅಂತ ಕೊಟ್ಟಿದಾರಲ್ವಾ? ಹಾಗಾದ್ರೆ ನಾವು ಕಾರಂಜಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅಂದ್ರೆ ವೃತ್ತದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆ ಕೊಟ್ಟಿದ್ದಾರೆ 3.14 ಇಂಟು ಆರ್, ತ್ರಿಜ್ಯ ಇದೆ 12, 12 ಇಂಟು 12. ನೋಡಿ ಮಕ್ಕಳೇ, ಗುಣಿಸಿ 12 ಇಂಟು 12 ಮಾಡಿ. 2 ಎರಡ್ಲೆ 4, 2 ಒಂದ್ಲೆ 2, 1 ಎರಡ್ಲೆ 2, 1 ಒಂದ್ಲೆ 1, 4ಕ್ಕೆ 4, 2ಕ್ಕೆ 2 ಕೊಡಿದ್ರೆ 4, 1ಕ್ಕೆ 1. ಇಲ್ಲಿ ಬರುವ ಉತ್ತರ 144. 3.14 ಇಂಟು 144ನ ಗುಣಿಸಿ ಮಕ್ಕಳೇ. 4ಲೆ 16, ದಶಕ 1 6, 4 4ಲೆ 16, 16ಕ್ಕೆ 1 ಕೂಡಿದ್ರೆ 17, ದಶಕ 1 ಇಲ್ಲಿ 7, 4 ಒಂದ್ಲೆ 4, 4ಕ್ಕೆ 1 ಕೂಡಿದ್ರೆ 5, 1 ಸ್ಥಾನವನ್ನ ಬಿಡಿ. 1 4ಲೆ 4, 1 4ಲೆ 4, 1 ಒಂದ್ಲೆ 1, 2 ಸ್ಥಾನವನ್ನ ಬಿಡಿ. 3 4ಲೆ 12, ದಶಕ 1 ಇಲ್ಲಿ 2, 3 4ಲೆ 12, 12ಕ್ಕೆ 1 ಕೂಡಿದ್ರೆ 13, ದಶಕ 1 ಇಲ್ಲಿ 3, 3 ಒಂದ್ಲೆ 3, 3ಕ್ಕೆ 1 ಕೂಡಿದ್ರೆ 4. ಕೂಡಿಸಿ ಮಕ್ಕಳೇ. 6ಕ್ಕೆ 6, 7ಕ್ಕೆ 4 ಕೂಡಿದ್ರೆ 11, ದಶಕ 1 ಇಲ್ಲಿ 1 ಮಕ್ಕಳೇ. 5ಕ್ಕೆ 4 ಕೂಡಿದ್ರೆ 9, 9ಕ್ಕೆ 2 ಕೂಡಿದ್ರೆ 11, 11ಕ್ಕೆ 1 ಕೂಡಿದ್ರೆ 12, ದಶಕ 1 ಇಲ್ಲಿ 2, 1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 1 ಕೂಡಿದ್ರೆ 5, ನಂತರ ಕೊನೆಗೆ 4. ನೋಡಿ ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನ ಬರೆಯಿರಿ. ಹಾಗಾದ್ರೆ ಇಲ್ಲಿ ಬರುವಂತಹ ಉತ್ತರ ನೋಡಿ ಮಕ್ಕಳೇ, ಕಾರಂಜಿಯ ವಿಸ್ತೀರ್ಣ ಎಷ್ಟು? 452.16 ಮೀಟರ್ ಸ್ಕ್ವೇರ್. ಇಲ್ಲಿ ಪ್ರಶ್ನೆ ಏನು ಇದೆ ಅಂದ್ರೆ, ಕಾರಂಜಿಯು ಸಂಪೂರ್ಣ ಉದ್ಯಾನವನ್ನ ತೋಯಿಸಬಲ್ಲದೆ ಅಂತ ಕೇಳಿದಾರಲ್ವಾ? ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಇದೆ. ಇಲ್ಲಿ ಕಾರಂಜಿಯ ವಿಸ್ತೀರ್ಣ 452.16 ಮೀಟರ್ ಸ್ಕ್ವೇರ್ ಬಂದಿದೆ. ಇಲ್ಲಿ ಕಾರಂಜಿಯ ವಿಸ್ತೀರ್ಣವೇ ಹೆಚ್ಚಿದೆ ಮಕ್ಕಳೇ. ಹಾಗಾಗಿ ಹೌದು, ಪ್ರೋಷಕ ಸಂಪೂರ್ಣ ಉದ್ಯಾನವನವನ್ನ ತೋಯಿಸಬಲ್ಲದು. ನಂತರ ಗಮನಿಸಿ ಮಕ್ಕಳೇ, ಪ್ರಶ್ನೆ 15. ಪಕ್ಕದ ಚಿತ್ರದಲ್ಲಿರುವ ಒಳ ಮತ್ತು ಹೊರ ವೃತ್ತಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ತುಂಬಾನೇ ಸುಲಭ ಇದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. 2 ವೃತ್ತಗಳಿವೆ ಮಕ್ಕಳೇ, ಒಳ ವೃತ್ತ ಮತ್ತೆ ಹೊರ ವೃತ್ತ ಅಂತ. ನೋಡಿ, ವೃತ್ತದ ಮಧ್ಯಬಿಂದುವಿನಿಂದ ಹೊರ ವೃತ್ತಕ್ಕೆ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 19 ಮೀಟರ್ ಇದೆ. ಒಳ ವೃತ್ತದಿಂದ ಹೊರ ವೃತ್ತಕ್ಕೆ 10 ಮೀಟರ್ನ ಅಂತರ ಇದೆ ಮಕ್ಕಳೇ. 19ರಲ್ಲಿ ನಾವು 10 ಕಳೆದ್ರೆ ನಮಗೆ ಒಳ ವೃತ್ತದ ತ್ರಿಜ್ಯ ಸಿಗುತ್ತೆ ಮಕ್ಕಳೇ. ನೋಡಿ, 19 ಮೀಟರ್ ಮೈನಸ್ 10 ಮೀಟರ್, 19ರಲ್ಲಿ 10 ಕಳೆದ್ರೆ 9 ಮೀಟರ್. ಹಾಗಾದ್ರೆ ನೋಡಿ, ಒಳ ವೃತ್ತದ ತ್ರಿಜ್ಯ ಎಷ್ಟಿದೆ? 9 ಮೀಟರ್ ಇದೆ ಮಕ್ಕಳೇ.
ಹಾಗಾದರೆ ಒಳ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ನೋಡಿ, ಒಳ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ ಮಕ್ಕಳೇ. ವೃತ್ತದ ಸುತ್ತಳತೆ ಕಂಡುಹಿಡ್ತಕ್ಕಂಥ ಸೂತ್ರ 2πr. 2 ಇಂಟು ಪೈ ಬೆಲೆ ಏನು ಮಕ್ಕಳೇ 3.14 ಇಂಟು ಆರ್ ಬೆಲೆ ಏನು ಮಕ್ಕಳೇ, ಒಳ ವೃತ್ತದ ತ್ರಿಜ್ಯ ಎಷ್ಟಿದೆ 9 ಮೀಟರ್, ಹಾಗಾಗಿ 9. ನೋಡಿ ಮಕ್ಕಳೇ, ಗುಣಿಸಿ ಮಕ್ಕಳೇ, 9 2 18 ಆಗುತ್ತೆ. 18 ಇಂಟು 3.14 ಮಾಡಬೇಕು ಮಕ್ಕಳೇ. 8 4 32, ದಶಕ 3 ಇಲ್ಲಿ 2, 8 1 8, 8ಕ್ಕೆ 3 ಕೂಡಿದ್ರೆ 11, ದಶಕ 1 ಇಲ್ಲಿ 1, 8 3 24, 24ಕ್ಕೆ 1 ಕೂಡಿದ್ರೆ 25, ಒಂದು ಸ್ಥಾನವನ್ನು ಬಿಡಿ. 1 4 4, 1 1 1, 1 3 3. ಕೂಡಿಸಿ ಮಕ್ಕಳೇ, 2ಕ್ಕೆ 2, 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 1 ಕೂಡಿದ್ರೆ 6, 2ಕ್ಕೆ 3 ಕೂಡಿದ್ರೆ 5. 2 ಅಂಕಿ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ. ಹಾಗಾದರೆ ಒಳ ವೃತ್ತದ ಸುತ್ತಳತೆ ಎಷ್ಟು ಬಂತು ಮಕ್ಕಳೇ, 56.52 ಮೀಟರ್ ಬಂದಿದೆ. ನಂತರ ನಾವೀಗ ಹೊರ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ 2πr. 2ಕ್ಕೆ 2 ಇಂಟು ಪೈ ಬೆಲೆ 3.14 ಇಂಟು ಹೊರ ವೃತ್ತದ ತ್ರಿಜ್ಯ ಎಷ್ಟು ಮಕ್ಕಳೇ, ತ್ರಿಜ್ಯ 19 ಮೀಟರ್ ಇದೆ ಅಲ್ವಾ. ನೋಡಿ, 19 2 38 ಮಕ್ಕಳೇ. 38 ಇಂಟು 3.14 ಮಾಡಿ ಮಕ್ಕಳೇ. ನೋಡಿ, 8 4 32, ದಶಕ 3 ಇಲ್ಲಿ 2, 8 1 8, 8ಕ್ಕೆ 3 ಕೂಡಿದ್ರೆ 11, ದಶಕ 1 ಇಲ್ಲಿ 1, ನಂತರ 8 3 24, 24ಕ್ಕೆ 1 ಕೂಡಿದ್ರೆ 25, ಒಂದು ಸ್ಥಾನವನ್ನು ಬಿಡಿ ಮಕ್ಕಳೇ. 3 4 12, ದಶಕ 1 ಇಲ್ಲಿ 2, 3 1 3, 3ಕ್ಕೆ 1 ಕೂಡಿದ್ರೆ 4, ನಂತರ 3 3 9, 2 ಕೂಡಿ 2ಕ್ಕೆ 2, 1ಕ್ಕೆ 2 ಕೂಡಿದ್ರೆ 3, 5ಕ್ಕೆ 4 ಕೂಡಿದ್ರೆ 9, 2ಕ್ಕೆ 9 ಕೂಡಿದ್ರೆ 11. ಹಾಗಾದರೆ ನೋಡಿ, ಇಲ್ಲಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ. ಹಾಗಾದರೆ ಹೊರ ವೃತ್ತದ ಸುತ್ತಳತೆ ಎಷ್ಟಿದೆ ಮಕ್ಕಳೇ, 119.32 ಮೀಟರ್. ಅರ್ಥ ಆಯ್ತಲ್ವ ಮಕ್ಕಳೇ? ಒಳ ವೃತ್ತದ ಸುತ್ತಳತೆನೂ ಸಹ ಗೊತ್ತಾಯಿತು, ಹೊರ ವೃತ್ತದ ಸುತ್ತಳತೆನೂ ಸಹ ನಮಗೆ ಗೊತ್ತಾಯಿತು. 16ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 352 ಮೀಟರ್ ದೂರ ಚಲಿಸಲು 28 ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಎಷ್ಟು ಬಾರಿ ಸುತ್ತಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಪೈ ಬೆಲೆಯನ್ನು ಕೊಟ್ಟಿದ್ದಾರೆ, 22/7 ಎಂದು ತೆಗೆದುಕೊಳ್ಳಿ ಅಂತ. ನೋಡಿ, ಚಕ್ರದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ, 28 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆ ಚಕ್ರದ ತ್ರಿಜ್ಯ 28 ಸೆಂಟಿಮೀಟರ್. ದೂರವನ್ನು ಸಹ ಕೊಟ್ಟಿದ್ದಾರೆ ನೋಡಿ, 352 ಮೀಟರ್. ಚಕ್ರದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಚಕ್ರದ ಸುತ್ತಳತೆ ಅಂದರೆ ವೃತ್ತದ ಸುತ್ತಳತೆ. ಚಕ್ರವು ವೃತ್ತದ ರೀತಿ ಇರುತ್ತಲ್ವಾ, ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ 2πr. 2ಕ್ಕೆ 2 ಇಂಟು ಪೈ ಬೆಲೆ 22/7 ಇಂಟು ಆರ್ ಬೆಲೆ ಏನು ಮಕ್ಕಳೇ, 28. 7 1 7, 7 4 28. 2 ಇಂಟು 22 ಏನಾಗುತ್ತೆ ಮಕ್ಕಳೇ, 44 ಆಗುತ್ತೆ. ಇಂಟು 4, 4 4 16, ದಶಕ 1 ಇಲ್ಲಿ 6, 4 4 16, 16ಕ್ಕೆ 1 ಕೂಡಿದ್ರೆ 17. ಚಕ್ರದ ಸುತ್ತಳತೆ ಎಷ್ಟು, 176 ಸೆಂಟಿಮೀಟರ್. ನೋಡಿ ಮಕ್ಕಳೇ, ಚಕ್ರದ ಸುತ್ತಳತೆಯು ಸೆಂಟಿಮೀಟರ್ನಲ್ಲಿದೆ ಅಲ್ವಾ. ನಾವು 352 ಮೀಟರಲ್ಲಿರೋದನ್ನು ನಾವು ಸೆಂಟಿಮೀಟರ್ ಆಗಿ ಪರಿವರ್ತಿಸ್ಕೊಳ್ಳೋಣ. 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 352 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ, 352 ಇಂಟು 100. 352 ಅಂದರೆ 352, ನಂತರ 2 ಸೊನ್ನೆಗಳು. ಹಾಗಾದರೆ 352 ಮೀಟರನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ಬರುವ ಉತ್ತರ ನೋಡಿ, 35,200 ಸೆಂಟಿಮೀಟರ್. ಇವಾಗ ಭಾಗಿಸಿ ಮಕ್ಕಳೇ. 176 ಅಂದರೆ 176, 176 2 352, ನಂತರ 176 0 0, 176 0. ಹಾಗಾದರೆ ಬರುವ ಉತ್ತರ 200 ಮಕ್ಕಳೇ. 352 ಮೀಟರ್ ದೂರ ಚಲಿಸಲು 28 ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು 200 ಬಾರಿ ಸುತ್ತಬೇಕು ಮಕ್ಕಳೇ. 17 ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು 15 ಸೆಂಟಿಮೀಟರ್ ಉದ್ದವಿದೆ. ನಿಮಿಷದ ಮುಳ್ಳಿನ ತುದಿ ಅಂದರೆ ಅಗ್ರವು 1 ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು ಅಂತ ಪ್ರಶ್ನೆ ಇದೆ ಮಕ್ಕಳೇ. ಪೈ ಬೆಲೆಯನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳೇ. ಪೈ ಬೆಲೆ 3.14. ವೃತ್ತಾಕಾರದ ಗಡಿಯಾರವನ್ನು ಗಮನಿಸಿ ಮಕ್ಕಳೇ. ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು 15 ಸೆಂಟಿಮೀಟರ್ ಉದ್ದವಿದೆ, ಅಂದರೆ ತ್ರಿಜ್ಯ 15 ಸೆಂಟಿಮೀಟರ್ ಇದೆ ಮಕ್ಕಳೇ. ನೋಡಿ, ತ್ರಿಜ್ಯ ಆರ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್. ಈ ವೃತ್ತಾಕಾರದ ಗಡಿಯಾರದ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕು. ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ 2πr. ನೋಡಿ ಮಕ್ಕಳೇ, 2 ಇಂಟು ಪೈ ಬೆಲೆ ಕೊಟ್ಟಿದ್ದಾರೆ 3.14 ಇಂಟು ಆರ್ ಬೆಲೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ
ಆರ್ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? ತ್ರಿಜ್ಯ 15 ಸೆಂಟಿಮೀಟರ್. ನೋಡಿ ಮಕ್ಕಳೇ, 15 ಎರಡಲೆ 30 ಇಂಟು 3.14 ಗುಣಿಸಿ ಮಕ್ಕಳೇ. ನೋಡಿ 0 4 0 0 1 0 0 3 0 ಒಂದು ಸ್ಥಾನವನ್ನು ಬಿಡಿ. 3 4 12 ದಶಕ 1 ಇಲ್ಲಿ 2 3 1 3 3ಕ್ಕೆ 1 ಕೂಡಿದ್ರೆ 4 3 3 9 ಎರಡನ್ನು ಕೂಡಿ ಮಕ್ಕಳೇ 0 2 4 9 ಇಲ್ಲಿ 2 ಅಂಕಿ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ 2 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ. ಆಕಾರದ ಗಡಿಯಾರದ ಸುತ್ತಳತೆ ಎಷ್ಟಿದೆ? 94.20 ಸೆಂಟಿಮೀಟರ್ ಇದೆ ಮಕ್ಕಳೇ. ನಿಮಿಷದ ಮುಳ್ಳು 1 ಗಂಟೆಯಲ್ಲಿ 94.2 ಸೆಂಟಿಮೀಟರ್ ದೂರ ಚಲಿಸುತ್ತದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.